ವಾಸನೆ. ಗಿವ್ ಮಿ ದಟ್. ನೋ ತಗೋ. ಏನ್ ಮಚ್ಚ ಲಾಸ್ಟ್ ಡೇಟಿಂಗ್ ಹೇಗ್ ನಡೀತು? ಓಕೆ ಮಗ. ಬಾಯ್ ಗೈಸ್, ಕಮ್ ಫಾಸ್ಟ್ ಯಾ. ಇವ್ರು ಯಾರು ಫಾಸ್ಟೇ ಇಲ್ಲ. ಬಾಯ್ ಬಾಯ್ ಗೈಸ್. ಬಾಯ್. ಬಾರೆ ಟೈಮ್ ಆಯ್ತು. ಶೀಲಾ ಹುಷಾರು. ಯಾ ಶೀಲಾ ಹುಷಾರು. ಥೂ ಇಡಿಯಟ್ಸ್, ಪದೇ ಪದೇ ಶೀಲಾ ಹುಷಾರ್ ಅನ್ಬೇಡ್ರೋ, ಅದು ಬೇರೆನೆ ಅರ್ಥ ಕೊಡುತ್ತೆ. ಸಾರಿ ಗರ್ಲ್ಸ್, ನಿಮ್ ಜೊತೆ ಬರಕ್ಕಾಗಲ್ಲ. ಸಾರಿ. ಇಟ್ಸ್ ಓಕೆ. ಇವನಿದಾನಲ್ಲ. ಅವನಲ್ಲ ಅವಳು. ಮಗ. ಏನೇ ಇದು, ಫೇಸ್ಬುಕ್ ಅಲ್ಲಿ ಒಂದು ಲೈಕ್ಸ್ ಇಲ್ಲ, ಕಮೆಂಟ್ಸ್ ಇಲ್ಲ. ಛೇ, ಫೋಟೋ ಅಲ್ಲಿ ಕಂಟೆಂಟ್ ಇರ್ಬೇಕು ಕಣೆ. ಸ್ಟಾಪ್ ಯಾಕೆ? ಒಂದ್ ನಿಮಿಷ ಇಳಿರೆ. ಟೈಮ್ ಆಯ್ತು. ಯಾಕೆ ಇಲ್ಲಿಲ್ದೆ? ಇಡ್ಕೊ ಈ ಬಾಟಲ್. ಗಿವ್ ಮಿ ದಟ್ ಬಿರಿಯಾನಿ ಪ್ಯಾಕೆಟ್. ಗಿವ್ ಡಾ. ಯಾಕೆ ಬಿರಿಯಾನಿ ಪ್ಯಾಕೆಟ್? ವಿಷಯ ಏನಂದ್ರೆ ಫೇಸ್ಬುಕ್ ಅಲ್ಲಿ ಅಪ್ಲೋಡ್ ಮಾಡೋದಕ್ಕೆ ಒಂದು ಒಳ್ಳೆ ಕಂಟೆಂಟ್ ಸಿಕ್ಕಿದೆ. ತಗೋ. ಬೇಕರ್ ಹತ್ರ ಹೋಗಿ ಬಿರಿಯಾನಿ ತಿನ್ಸ್ತೀನಿ, ನೀನ್ ಹೋಗಿ ಪಟ ಅಂತ ಫೋಟೋಸ್ ತೆಗಿ. ಇದಕ್ಕೆ 1000 ಲೈಕ್ಸ್ 300 ಕಮೆಂಟ್ಸ್ ಪಕ್ಕ. ಓಕೆನಾ? ಓಕೆ ತಗೋ. ಕ್ಯಾನ್ ರೆಡಿನಾ? ಬೇಗ ಕಿತ್ಕೊಳ್ತಿದ್ದಾನೆ. ಏನಾಯ್ತು? ಏನೋ ಬೆಗ್ಗರ್, ಊಟ ತಿನ್ಸಕ್ ಬಂದ್ರೆ ಹಿಂಗ ಮಾಡೋದು. ಇಡಿಯಟ್ ನಿನ್ನ. ಇಟ್ಸ್ ಜಸ್ಟ್ ಅ ಸ್ಮಾಲ್ ಇಂಜುರಿ. ಮನುಷ್ಯನ ಹಲ್ಲಲ್ವಾ, ತುಂಬಾ ಡೇಂಜರಸ್. ಅದಕ್ಕೆ ಇಷ್ಟೆಲ್ಲ ಟೆಸ್ಟ್ಗಳು. ಸ್ವಲ್ಪ ಮಿಸ್ ಆಗಿದ್ರೆ ಮಿಸ್ ಆಗೋಗ್ತಿತ್ತು. ಏನು 1/4 kg ಮಾಂಸ? ಸಾರಿ ಸರ್. ಹಾಲ್ ಮಾರ್ಕ್ ಜ್ಯುವೆಲ್ರಿ ಹಾಕೊಂಡ್ ಓಡಾಡೋ ಹೆಣ್ಮಕ್ಳು ಹಲ್ ಮಾರ್ಕ್ ಮಾಡ್ಕೊಂಡ್ ಬಂದಿದ್ದೀರಲ್ಲ, ಯಾರು ಈ ರೇಂಜ್ ಕಚ್ಚಿದ್ದು? ಡಾಕ್ಟರ್, ಅವ್ರ ಫೋಟೋ ತೆಗ್ದಿದೀವಿ ನೋಡಿ. ಗಂಡ್ಸ್ ಮಾಡೋ ಕೆಲ್ಸನೇ ಮಾಡಿದ್ಯಾ? ಥ್ಯಾಂಕ್ ಯು. ಇವನ ಡಾಕ್ಟರ್, ಇವ್ ನಿಮ್ಗೆ ಗೊತ್ತಾ? 4 ತಿಂಗಳ ಹಿಂದೆ ನಾನೇ ಇವನಿಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದೆ. ತಲೆಗ್ ಬಲವಾದ ಏಟು ಬಿದ್ದು ಅವನ್ ಸೆರಿಬ್ರೆಲಮ್ ಪೆಟ್ಟು ಬಿದ್ದು ಕೋಮಾಗ್ ಹೋಗೋ ಸ್ಟೇಜಲ್ಲಿ ಇದ್ದ. ಸ್ಕ್ಯಾನ್ ಮಾಡಿದಾಗ ಗೊತ್ತಾಯ್ತು ಅವನ್ ಮೆಮೊರಿ ಕರಪ್ಟ್ ಆಗಿದೆ ಅಂತ. ಅಂದ್ರೆ ಡಾಕ್ಟರ್, ಈಗ ಹುಟ್ಟಿದ ಮಗುಗೂ ಇವನ್ಗೂ ಯಾವ ವ್ಯತ್ಯಾಸನೂ ಇಲ್ಲ. ಈ ಸಬ್ಜೆಕ್ಟ್ ಒಂದು ಪ್ಲೇನ್ ವೈಟ್ ಶೀಟ್ ಇದ್ದ ಹಾಗೆ. ನೀವ್ ಹೇಳೋ ಪ್ರಕಾರ ಆ ಕಸತ್ ತೊಟ್ಟಿ ಹತ್ರನೇ ಅವನ್ ಜೀವನ ನಡೀತಾ ಇದೆ ಅನ್ಸುತ್ತೆ. ಸಾಧ್ಯವಾದ್ರೆ ಅವನನ್ನ ಆದಷ್ಟು ಬೇಗ ಮೆಂಟಲ್ ಹಾಸ್ಪಿಟಲ್ಗೆ ಸೇರಿಸಿ. ಥ್ಯಾಂಕ್ ಯು ಡಾಕ್ಟರ್. ಥ್ಯಾಂಕ್ ಯು ಡಾಕ್ಟರ್. ವೆಲ್ಕಮ್. ಬರ್ತೀವಿ. ಬಾರೆ ಅಮ್ಮ. ಹುಷಾರು. ಸ್ಲೋ. ಮೆತ್ತಿಗೆ. ಶೀಲಾ ಹುಷಾರಮ್ಮ.
ಬಾರ. ಏಯ್ ಬಂದ್ರು ಬೇಗ ಬೇಗ ಕಸ ಎತ್ರ. ಈ ಹಬ್ಬಗಳು ಬಂದ್ಬಿಟ್ರೆ ಕೆರ್ಕಳಕ್ಕೂ ಪುರ್ಸತ್ತಿರಲ್ಲ. ಗಾಡಿ ಎತ್ತು ಗುರು, ಗಾಡಿ ಎತ್ತು ಗುರು. ನನ್ನ ಮಗ ಅಲ್ಲೇ ಇದೆ, ಇನ್ನೂ ಹೋಗೇ ಇಲ್ಲ. ಯಾಕೋ ಅವ್ನ್ಯಾವನೋ ಹುಚ್ಚಂಗ್ ಎದ್ರಕೊಂಡು ನಾನ್ ಗಾಡಿ ಎತ್ಬೇಕಾ? ಹೋಗ್ ಕಸ ಎತ್ರ. ಗುರು, ಅವನ್ನ ಕೆಣಕೋದು ಒಂದೇ, ತಿರುಪತಿ ಎಕ್ಸ್ಪ್ರೆಸ್ಗೆ ತಲೆ ಕೊಡೋದು ಒಂದೇ. ಅವನು ಹುಚ್ಚನೇ ಇರ್ಬೋದು, ಆದ್ರೆ ಹುಚ್ಚಿನ ರೂಪದಲ್ಲಿರೋ ಮಚ್ಚು. ಅವನ್ ಕಣ್ಣು ವಜ್ರ, ಅವನ್ ಕೈ ಕಬ್ಬಣ. ಒಟ್ಟಾರೆ ಅವನು ದೇಹ ಅಲ್ಲ ಲೋಹ. ನನ್ನ ನೆಂಚಿ ತಾಳಿ ಗಟ್ಟಿ ಇರ್ಬೇಕು. ನಿನ್ಗೆ ಅಯ್ಯೋ ಅವ್ನ್ ಸವಾಸನ ಬೇಡ, ನಡೀರ. ಮಚ ಕೊಡೋ ನಂಗು. ಏ ಹೋಗಲು ನನ್ಗೆ ಸಾಲಲ್ಲ. ನಿಂತ್ಕೊಳ್ರು. ಅಲ್ಲಿಗೆ ಹೋಗ್ಬೇಡ. ಯಾಕೆ? ಅವ್ನ್ ಸವಾಸಕ್ಕೆ ಹೋದ್ರೆ ಏನಾಗುತ್ತೆ ಅಂತ ನಿಮ್ಗೆ ಇನ್ನೂ ಗೊತ್ತಿಲ್ಲ. ಏನ್ ಭಯನ? ಏನ್ ಓಡಿತಾನ ಇಲ್ಲ ಸಾಯಿಸ್ತಾನ? ಏ ಗೋಲ್ಡು ನೋಡು ಎಷ್ಟು ಜನ ಇದೀವಿ, ಯಾಕೋ ಭಯ? ಹೋಗಲು. ಲೇ ನಿಂಗ್ ಮೀಟರ್ ಇದ್ರೆ ಅವ್ನ ಪಕ್ಕದ ಕವರ್ ಮುಟ್ಟ ನೋಡೋಣ. ಹೋಗಲು. ಬೇಜನ್ ತಿಂತವ್ರು, ನಿಮಗೆ ಬೇಕಾ?
Take it. 1, 2, 3, 4, 5. Finish. Get out. ಅಮ್ಮ ತಾಯಿ ತಗೊಳಕ ಅಕ್ಕ ದುಡ್ಡು ಬಾವನ ಹತ್ರ ತಗೊಳ್ಳೋ. ಕಂದಿದ್ದು ತಪ್ಪಾಗೋಯ್ತು. ತರಕಾರಿ ನನ್ ತರಕಾರಿ ತಗೊಳಕ್ ಜನ ಮಾಡ್ತಾರ ಆರತ್ತುರೇ. ಸ್ವಚ್ಛ ಸ್ವಾದ ಶಕ್ತಿ ಎಲ್ಲ ಅಡಗಿದೆ ನಮ್ ತರಕಾರಿಲಿ. ಯಾಕೆಂದ್ರೆ ಇದು ನಮ್ಮೂರ್ ತರಕಾರಿ. ಅಕ್ಕ ಬಾಕ ಇಲ್ಲಿ. ನಮಸ್ಕಾರ ಅಣ್ಣ. ಬಡ್ಡಿ ಮಗನೇ, ಸಾಲ ತಗೊಂಡು 3 ತಿಂಗಳಾಯ್ತು. ಎಲ್ಲೋ ಕಿತ್ತಾಕಕ್ ಹೋಗಿದ್ದೆ? ಅಣ್ಣ ಅದು ನನ್ನ 2ನೇ ಹೆಂಡತಿ ಡಿಲರ್ಗೆ ಹೋಗಿದ್ದೆ ಅಣ್ಣ. 2ನೇ ಹೆಂಡತಿ ಡೆಲಿವರಿಗೆ ಹೋಗ್ಬಿಟ್ರು. ಸಾಲದ ಮೇಲೆ ಸಾಲ ಮಾಡ್ಬಿಟ್ಟು ಮಕ್ಳ ಮೇಲೆ ಮಕ್ಳು ಮಾಡಕ್ ಹೋಗ್ತಿದ್ದೆ. 1ನೇ ಹೆಂಡತಿ ಡೆಲಿವರಿಗೆ ತಗೊಂಡಿದ್ದು ಸಾಲನೇ ಇನ್ನೂ ತೀರ್ಸಿಲ್ಲ, ಆಗ್ಲಿ 2ನೇ ಹೆಂಡತಿಗೆ ಮಕ್ಳು ಮಾಡಕ್ ಹೋಗ್ಬಿಟ್ರ. ಸಾಲದ ಮೇಲೆ ಸಾಲ ಮಾಡಿ ಬಡ್ಡಿ ಮೇಲೆ ಬಡ್ಡಿ ಬೆಳೆಸಿ ಡೆಲಿವರಿ ಮೇಲೆ ಡೆಲಿವರಿ ಮಾಡಿ ಏನ್ ವೇಸ್ಟ್ ಪಾಪ್ಯುಲೇಷನ್ ಜಾಸ್ತಿ ಮಾಡ್ಬೇಕು ಅಂತ ನನ್ ಮಗನೇ. ನನ್ಗ ಅದೆಲ್ಲ ಗೊತ್ತಿಲ್ಲ. ಇನ್ನೊಂದು ವಾರದಲ್ಲಿ ಕರೆಕ್ಟ್ ಆಗಿ ನನ್ ದುಡ್ಡು ತಂದು ಕೊಟ್ರೆ ಸರಿ, ಇಲ್ಲಾಂದ್ರೆ ಬರೋ ಇಲ್ಲಿ. ನಿನ್ನ 3ನೇ ಹೆಂಡತಿ ಡೆಲಿವರಿ ನಾನು ಹಾಕೋಯ್ಪತ್ತು. ಥ್ಯಾಂಕ್ ಯು. ಕಲೆಗಾಲ ಕೆಟ್ಟೋಯ್ತಮ್ಮ. ಅಮ್ಮ ಭಿಕ್ಷೆ ಏನ್ ಹಾಕ್ಬೇಡ. 1 ಕಟ್ ಸೊಪ್ಪೆಷ್ಟು? 20 ರೂಪಾಯಿ. ಎತ್ತು 10. ಥ್ಯಾಂಕ್ ಯು ವೆರಿ ಮಚ್. ಕಲೆಗಾಲ ಕೆಟ್ಟೋಯ್ತು. ಟೊಮೊಟೊ ದೇಪಿಂಗ್ಸ್ ಮಾಡ್ಕೊಡುಂತೆ. ತಿಂಗಳಿಂದ ಇಲ್ಲೇ ಬಿತ್ಕೊಂಡು ನಮಗಾಕ ಫುಡ್ ಎಲ್ಲ ನೀನೇ ತಿಂತಾ ಇದ್ಯಾ? ತಿನ್ನು ತಿನ್ನು, ಚೆನ್ನಾಗಿ ತಿನ್ನು. ಹೊಟ್ಟೆ ನೋವು ಬರ್ಬೇಕು ನಿನಗೆ. ಏನ್ ಬಾಸ್, ಒಳ್ಳೆ ಬಿರಿಯಾನಿ ಕಣ್ ಮುಂದೆ ಇಟ್ಕೊಂಡು ಮೀನಾಮೇಶ ಎಣಿಸ್ತಾ ಇದೀರಾ? ಹೋಗ್ ಬಾರ್ಸಿ. ನನಗೆ ಯಾಕೋ ಹೇಳ್ತಾ ಇದೀಯಾ? ಹೋಗ್ ನೀನೇ ತಿನ್ನು. ಇದನ್ನೆಲ್ಲ ನಮ್ಮ ಮನೆಯವ್ರು ತಿನ್ನಕ್ ಬಿಡಲ್ಲ. ಇನ್ನೇನೋ ತಿಂತೀಯಾ? ಪೆಡಿಗ್ರಿ ಕಾಸ್ಟ್ಲಿ ಫುಡ್, ಮಲಗಕ್ ಒಳ್ಳೆ ಬೆಡ್. ನನಗೆ ಮಾಡೋ ಖರ್ಚಲ್ಲಿ ಮನುಷ್ಯರು ಒಂದ್ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿನೇ ಜೀವನ ಮಾಡ್ಬೋದು. ನನ್ನ ಬಗ್ಗೆ ಬಿಡು, ಇವನ್ ಬಗ್ಗೆ ಏನಂತ ಹೇಳೋ? ಇವನ್ ಬಗ್ಗೆನಾ? ನಾವು ಮನುಷ್ಯನ್ ಕಚ್ಚಿದ್ರೆ ಈ ನನ್ನ ಮಗ ನಮ್ಮನ್ನೇ ಕಚ್ಚುತ್ತಾನೆ. ಹೌದಾ? ಮತ್ತೆ ಇವ್ನು ಯಾಕೆ ಹಿಂಗಾದ? ನಿನಗೆ ಇವನ್ ಫ್ಲಾಶ್ ಬ್ಯಾಕ್ ಹೇಳ್ಬೇಕು. ಏನಾಯ್ತು? ಹೆದ್ರು ಪೊಗ್ಲಿ, ಒಂದ್ ನಾಯಿಗೆ ಹೆದರ್ಕೊಂತಿಯಲ್ಲ. ಇಲ್ಲಿ ಕೆಳಗಡೆ ಇಲ್ಲಿ. ಅಬ್ಬಾ, ಅಲ್ಲ ಕೇವಲ ಒಂದ್ ನಾಯಿಗೆ. ಸರಿ, ಆ ಬಿಸ್ಕೆಟ್ ಪ್ಯಾಕ್ ಕೊಡಲಿ. ಗುಡ್. ನೋಡು, ಈ ಸಿಟಿಲ ನನ್ನ ಬಿಟ್ಟು ಎಲ್ಲೂ ಹೋಗ್ಬೇಡ ಕಣೋ, ಭಯ ಆಗುತ್ತೆ. ಏನದು? ನನ್ನ ಜೀವ ಇರೋವರೆಗೂ ಭಯ ಅನ್ನೋ ಪದ ನಿನ್ ಡಿಕ್ಷನರಿಲೇ ಇರಬಾರ್ದು. ಓಕೆ? ಭಯ ಅಂದ್ರೇನು? ನನ್ನ ಇಮ್ಯಾಜಿನೇಷನ್ ಅಲ್ಲಿ ಅಟ್ಲೀಸ್ಟ್ ನಿನಗೆ ಒಂದ್ ಕಿಸ್ ಆದ್ರೂ ಸಿಕ್ತಿತ್ತು. ಮಿಸ್ ಮಾಡ್ಕೊಂಡ್ಯಾ? ಹೋಗು. ಮದ್ವೆ ಆದ್ಮೇಲೆ ಒಂದ್ ಮುತ್ತೇನೆ ಮುತ್ತಿನ ರಾಶಿನೇ ಸಿಗತ್ತೆ ಅಲ್ವಾ? ಸಿಗುತ್ತೆ. ಅದ್ ಸರಿ, ನಾವಿವಾಗ ಹೆಂಗೋ ಮದ್ವೆ ಆಗೋದು? ಐಡಿಯಾ ಸಿಂಪಲ್ ಆಗಿ, ಲೀಗಲ್ ಆಗಿ, ಕಾನೂನು ಪ್ರಕಾರ ರಿಜಿಸ್ಟರ್ ಮ್ಯಾರೇಜ್ ಆಗೋಣ. ಹೆಂಗಿದೆ? ಅವ್ವಾ, ಬಾಸ್, ನಿಮ್ ಜೊತೆ ಬಂದವನು ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಬೀಡ ತಿಂತವನೆ. ಅಯ್ಯೋ, ಬ್ಲಡ್ ಅದು.
ಎತ್ಬಿಟ್ರಾ? ಅದಕ್ಕೆ ಬಾಸ್ ನಿಮಗ್ ಫ್ಯಾನ್ ಆಗಿದ್ ನಾನು. ಬಾಸ್ ಒಂದೇ ಒಂದ್ ಚಾನ್ಸ್ ಕೊಡಿ ಬಾಸ್, ಈ ಕೈಯಲ್ಲಿ ಒಂದು ಮರ್ಡರ್ ಮಾಡ್ಬೇಕು. ನಿನ್ ರೇಂಜಿಗೆ ಇನ್ನು ಯಾರು ಸಿಕ್ತಿಲ್ಲ ಕಣೋ, ಸಿಕ್ದಾಗ ಮಾಡುವಂತೆ ಬಿಡು. ಅವಾಗ ಸಿಗ್ತಾನೋ? ಛೇ, ಹೇ ತುರಿ ಮರೆಯ. ರಮ್ಮಿನ ನೀನು ರಮ್ಮಿ ಅಲ್ಲ ಕಣಲ್ಲೇ, ನೀ ಜುಮ್ಮಿ, ನೀನು ಜುಮ್ಮಿ ಆಟ ಆಡೋ. ಆದ್ರೆ ಸೇತು ಕುಳಿತಲ್ಲ ಮಗನೇ, ನೋಡಕ್ಕೊಳ್ಳೆ ಓತಿಕೆ ಇದ್ದಂಗಿದೀಯಾ ನೀನು. ಬೆಗ್ಗಿಂಗ್ ಮಾಫಿಯಾ ಡಾನಾ, ಕಾಳಿಂಗನಿಗೆ ರೈಟ್ ಹ್ಯಾಂಡು. ಏಯ್, ಅಮಾಯಕ್ ಜನರನ್ನ ಇನ್ಪುಟ್ ಮಾಡಿ ಅವರಿಂದ ಔಟ್ಪುಟ್ ತಗೊಳ್ಳೋ ಬೇವರ್ಸಿ ನೀನು. ಸರ್ ಜಾನಿ ಅಲಿಯಾ ಜಿಂಕೆ, ಮಂಗಳೂರಲ್ಲಿ ಮೀನ್ ಹಿಡಿತಾ ಇದ್ದಲ್ಲೋ, ಇಲ್ಲಿ ತಲೆ ಹಿಡಿತಾ ಇದೀಯಾ? ಎಂಚಿನೇ ಸರ್. ಹೆಚ್ಚು ಹಾ, ಸೋಷಿಯಲ್ ನೆಟ್ವರ್ಕ್ ಇಂದ ಇಂಟರ್ನ್ಯಾಷನಲ್ ನೆಟ್ವರ್ಕ್ ವರ್ಗು ಹುಡುಗಿರ್ನ ಯಾಮರಿಸ್ತೀಯಾ? ದುಬೈಗೆ ಮಲೇಷಿಯಾಗೆ ಸೇಲ್ ಮಾಡ್ಬಿಡ್ತೀಯೋ? ನಿನ್ನಂತವನ್ಗೆ ಬಾಣ ಕಟ್ಟಿ ಬೀಜ ಹೊಡಿಬೇಕು. ಅವನಲ್ಲಿ ಮಂಜ ಗುಲಾಬಿ 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 ಗುಲಾಬಿ, ಏನೋ ಓದಿದ್ಯಾ? MSc ಕಂಪ್ಯೂಟರ್ ಸೈನ್ಸ್. MSc ಕಂಪ್ಯೂಟರ್ಸು ಅಲ್ಲ ಕಣೋ, ಪಾಪ ಏನು ಗೊತ್ತಿದ್ರು ಕಾಲೇಜ್ ಹುಡುಗರು ಗಾಂಜಾ ಚರಸ್ಸು ಅವ್ರಿಗೆ ಹುಚ್ಚಿಡಿಸಿ ಅವ್ರ ಲೈಫ್ನ ಹಾಳು ಮಾಡ್ಬಿಟ್ಟಿದ್ಯಲ್ಲೋ. ನಿನಗೆ ರೀಸನ್ ಬೇಡ, ನಿನ್ ಲೈಫ್ ಒಂದು ಡೆಡ್ ಎಂಡ್ ಬೋರ್ಡ್ ಇಟ್ಬಿಡ್ತೀನಿ ಅವನಲ್ಲಿ. ಹಾ ಎಲ್ಲೋ ಹೋಗ್ತೀಯಾ? ನಿನ್ಗೆ ಅಲ್ಲೆಲ್ಲೋ ಅಲ್ಲ, ಇಲ್ಲೇ ಹೊಡಿ ನಿನ್ಗೆ. ಸೇತು ಕುಳಿ, ನಮಗ್ ಸಪೋರ್ಟ್ ಆಗಿರ್ತೀಯ ಅಂತ ನಾನ್ ನಿನ್ನ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡೆ. ನೋಡ, ನಿನಗೆ ನನ್ ಸಪೋರ್ಟ್ ಬೇಕು, ನನಗೆ ಸಮಥಿಂಗ್ ಬೇಕು. ಈ ಸೇತು ಕುಳಿ ಅನ್ನೋ ಸೇತುವೆ ಇಟ್ಕೊಂಡ್ರೆ ಯಾವುದೇ ಸಮುದ್ರ ಆದ್ರೂ ಒಂದೇ ಜಂಪ್. ಎತ್ಬಿಡ್ಲಾ ಬಸವಣ್ಣ? ಯಾರೋ ನೀನು ಬಲ್ತೋಗಿರೋ ಬಾಲ ಪ್ರತಿಭೆ, ನಮ್ ಬಾಸ್ಗೆ ಫ್ಯಾನು. ಕಳ್ಳ ನೀನು. ಎಲ್ಲರೂ ಮೇಲೆ ಫ್ಯಾನ್ ಫಿಕ್ಸ್ ಮಾಡ್ಕೊಂಡು ನೀನ್ ಕೆಳಗೆ ಫಿಕ್ಸ್ ಮಾಡ್ಕೊಂಡಿದ್ಯಲ್ಲೋ ಲೋಪರ್. ಸೇತು ಕುಳಿ, ನೀನ್ ಸ್ಟೇಷನ್ ಸೇರೋ ಅಷ್ಟರಲ್ಲಿ ನಿನಗ್ ಸೇರ್ಬೇಕಾದ ಹಣ ಬಂದ್ ಸೇರುತ್ತೆ. ಹೋಗ್ತಾ ಇರೋ. ಡನ್. ಏನೋ ನೀನು ಇನ್ನೂ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಕುಂಕುಮ ಹಾಕೊಂಡು ಈಜಾಡೋದು ಬಿಟ್ಟಿಲ್ವಲ್ಲೋ? ನೀನ್ ಈಜಾಡ್ಬೇಕು ಅಂದ್ರೆ ಕುಂಕುಮನೂ ಇರಬಾರ್ದು, ನೀರು ಇರಬಾರ್ದು, ಹಂಗೆ ಈಜಾಡ್ಬೇಕು. ಅದು ಪ್ರೊಫೆಷನಲಿಸಮ್. ಹಾ, ತಪ್ಪು 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 ತಪ್ಪು. ಈಗ ಸರಿ ಹೋಯ್ತು. ಏ ಬುಲ್ಬುಲ್, ಮಾತಾಡಕ್ಕಿಲ್ವಾ? ಮಾತಾಡಲ್ಲ, ಆಟ ಆಡಿಸ್ತೀನಿ. ಆಟ ಆಡೋಣ, ಸೋಲು ಗೆಲುವು ಇಲ್ಲ, ಇಬ್ಬರದು ಗೆಲುವೆ. ಅವ್ನು ನೆಟ್ಬಿಡ್ತೀನಿ ಬಾಸ್. ಇಲ್ಲಿ ಬೇಡ ಬಾಸ್, ಫೋನು. ಯಾಕೆ ಬಾಸ್ ಕೈ ಶೇಕ್ ಆಗ್ತಿದೆ? ದುಬೈಯಿಂದ ಶೇಕ್ ಕಾಲ್ ಮಾಡಿದಾನು, ಶೇಕ್ ಆಗೇ ಆಗುತ್ತೆ. ಎಲ್ಲ ಪಕ್ಕ ರೆಡಿ ಅನ್ರೋ? ಅವಂದು ತಾಲಿಬಾನ್ ಸಂಸ್ಕೃತಿ, ಗೋಮಾಳ ಕುಯ್ತಾನೆ. ನಮಸ್ಕಾರ ಪ್ರಭು ಅನ್ನದಾತ್ರೆ. ನೋಡಕ್ಕೆ ಸೂಟು ಬೂಟು ಹಾಕೊಂಡು ಸ್ಮಾರ್ಟ್ ಆಗಿದ್ರ, ಹಂಗೆ ಜೋಬಿಂದ ತೆಗೆದು ಸೌಂಡ್ ಇರೋದು ಸೌಂಡ್ ಇಲ್ದಿರೋದು ಪಟಕ್ ಅಂತ ಹೊಡೆದ್ರೆ ನಮ್ಮ ಕಿತ್ತೋಗಿರೋ ಬಟ್ಟೆಗೆ ಒಂದು ಸೂಜಿ ದಾರ ಆದ್ರೂ ಹಾಕೊಳ್ತೀವಿ. ತಗದು ಮುಖ ಹೊಡಿತೀನಿ ಹೊರತು ದುಡ್ಡು ಮಾತ್ರ ಹೊಡೆಯಲ್ಲ. ಯಾಕೋ? ಯಾಕ ಕೈ ಕಾಲ್ ನೆಟ್ಗಿದ್ರೂ ಭಿಕ್ಷೆ ಬೇಡ್ತಿದ್ಯಲ್ಲ, ನಾಚಿಕೆ ಆಗೋದಿಲ್ವಾ ನಿನ್ಗೆ? ದುಡ್ಕೊಂಡ್ ತಿನ್ನೋದಕ್ಕೆ ನಿನ್ಗೇನ ರೋಗ? ಅದ್ ಸರಿ, ಬರೀ ಬಂದ್ ತಿನ್ಕೊಂಡೇನೆ ಒಳ್ಳೆ ಕೊಬ್ಬಿದ ಹಂದಿಗಳ ತರ ಇದ್ದೀರಲ್ಲೋ, ಏನ್ ಬಾಸ್ ಇದು? ಹಲೋ, ಎಕ್ಸ್ಕ್ಯೂಸ್ ಮಿ ಬ್ರದರ್, ಇದು ನಾಯಿಗೆ ಹಾಕೋ ಕಾಕ್ನಂಗಡಿ ಬಂದಲ್ಲ,
ಮ್ಯಾಕ್ಡಬಲ್ ಬರ್ಗರ್ಸ್. ಬರ್ಗರ್ ಬರ್ಗರ್ ರೀ. ನಾವು ಬರ್ಗರ್ ತಿಂದ್ರೆ ನಿಮ್ಗೆ ಯಾಕೆ ಹಿಂದೆ ಉರಿಯುತ್ತೆ? ಅಲ್ಲ, ನೀವೇ ನಮ್ಗೆ ಟೀಚ್ ಮಾಡ್ತಾ ಇದೀರಾ, ಇಲ್ಲ ಪ್ರೈಸ್ ಮಾಡ್ತಾ ಇದೀರಾ, ಇಲ್ಲ ಟಾರ್ಚರ್ ಮಾಡ್ತಾ ಇದೀರಾ? ಟೀಚರ್ ಮಾಡ್ತಿರೋದು ಸ್ಕೂಲ್ ಹೆಡ್ ಮಾಸ್ಟರ್. ಆಹಾ, ನೀವು ಸ್ಕೂಲ್ ಹೆಡ್ ಮಾಸ್ಟರ್. ಲೇ, ನೀನ್ ಸ್ಕೂಲ್ ಮಾಸ್ಟರ್ ಆದ್ರೆ ನಾವು ಬೆಗ್ಗರ್ ಮಾಸ್ಟರ್. ಓಯ್, ನಮ್ಮ ಕಾಂದಾನ್ ವಿಷಯ ನಿಮ್ಗೆ ಗೊತ್ತೇನೋ? ಹೆಂಗೆ? ಬೆಗ್ಗರ್ಸ್ ನಾನ್ಸೆನ್ಸ್. ಯಾರೋ ನಾನ್ ಸೆನ್ಸು. ಯು ಡೋಂಟ್ ಹ್ಯಾವ್ ಸೆನ್ಸ್ ಡಾ. ಹೋಗಲೇ, ನೀನಿಲ್ಲ ಅಂತ ನಿಮ್ಮ ಅಪ್ಪ ಅನ್ನದಾತ್ರ ನಮಗಿಲ್ವಾ? ಏನೋ ಕಿತ್ತೋದ್ ನನ್ನ ಮಗ ಮೇಷ್ಟು ಮಾಸ್ಟರ್ ಅನ್ಕೊಂಬಿಟ್ಟೆ ನಾನು. ಲೇ, ನಿನ್ನ ಹತ್ರ ಕಲ್ತಿದ್ದು ಯಾವ ಮಕ್ಳು ಉದ್ದಾರ ಸರಿ ತಗೊಳ್ಳಿ. ಸಾರಿ. ಥ್ಯಾಂಕ್ ಯು. ಹುಡುಗಿ ತುಂಬಾ ಚೆನ್ನಾಗಿದ್ದಾಳಲ್ಲ. ಓ ಗಾಡ್, ಆ ಹುಡುಗಿ ತುಂಬಾ ಚೆನ್ನಾಗಿರ್ಬೇಕು. ಯಾವ ದುಷ್ಟ ಶಕ್ತಿ ಕಣ್ಣು ಆ ಹುಡುಗಿ ಮೇಲೆ ಬೀಳ್ಬಾರ್ದು. ಬಾಸ್, ಗರ್ಲ್ಸ್ ಆರ್ ರೆಡಿ ಟು ಎಕ್ಸ್ಪೋರ್ಟ್. ಕಳಿಸ್ಬಿಡ್ಲಾ? ಟ್ಯಾಬ್ಲೆಟ್ಸ್. बस कलिंगा, इंटरनेशनल मार्केट में बात पैसे का नहीं है, बात है भरोसा और इमानत की। देखो, और शेख पे लोग भरोसा करते हैं, उसके इमानत पे भरोसा करता है। मैंने तुझसे भरोसा किया, तू भी हमारा बीच में पुलिस का इन्फॉर्मर कैसा आया? बस समथिंग ಎಲ್ಲೋ ಮಿಸ್ಟೇಕ್ ಆಗಿದೆ ಬಾಸ್. ಇನ್ಮೇಲೆ ಹೀಗಾಗಲ್ಲ. इस बार मैंने तुझे माफ करेगा। ये देख, ध्यान से देख इस लड़की को, उसकी तस्वीर ध्यान से देख। हाँ, ये लड़की मुझे चाहिए। ठीक है बस, बहुत जल्दी चाहिए। आइए बस। और समझ, अगर इसे कुछ हो गया ना, समझो मेरा दिल को कुछ हो जाता है। यार बस ये हुड़की ನಿಮಗೆ ಬಿಪಿ ರೈಸ್ ಆಗಿದೆ. ಮನುಷ್ಯ ಟೆನ್ಷನ್ ಆದಾಗ ಕಣ್ ಮುಚ್ಕೊಂಡು ಹಣೆ ಮೇಲೆ ಹೀಗೆ ಬೆರಳಿಟ್ಕೊಂಡು 1 to 10 ಎನ್ಸಿದ್ರೆ ಆಟೋಮೆಟಿಕ್ ಆಗಿ ಎಲ್ಲ ಕಮ್ಮಿ ಆಗೋಗ್ಬಿಡುತ್ತೆ. ಮನಸ್ಸು ನಮ್ ಕಂಟ್ರೋಲ್ ಅಲ್ಲಿ ಇರುತ್ತೆ. ಯಾರಿಗೂ ಹೊಡಿಬೇಡಿ. ಬಾಯ್. तुम्हारा बीपी नॉर्मल हो गया। क्या मैजिक हो गया साहब? तुम्हारा जिंदगी में एक लड़की आएगी। मैं इसे शादी करना चाहता हूँ। मुबारक हो बस। तेरा वक्त शुरू हो गया। हाँ। लेके आओ उसे। आइए बस। लेके आओ, ढूंढो उसे, ढूंढो। ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಂಡ್ವಿ. ಸ್ವೀಟ್ ತಗೊಳ್ಳಿ. ಸ್ವೀಟ್ ತಗೊಳ್ಳಿ. ಹ್ಯಾಪಿ ಮ್ಯಾರಿಡ್ ಲೈಫ್. ಥ್ಯಾಂಕ್ ಯು ಸರ್. ಸ್ವೀಟ್ ತಗೊಳ್ಳಿ ಸರ್. ಥ್ಯಾಂಕ್ಸ್. ನೀವು ತಗೊಳ್ಳಿ ಮೇಡಮ್. ಥ್ಯಾಂಕ್ ಯು. ಚಾಲಿ, ನಮ್ಮ ಮದ್ವೆಗೆ ಅಪ್ಪ ಅಮ್ಮ ಆದ್ರೂ ಬೇಡ, ಅಟ್ಲೀಸ್ಟ್ ಇವ್ರುಗಳ ತರ ಫ್ರೆಂಡ್ಸ್ ಆದ್ರೂ ಯಾರು ಇಲ್ವಲ್ಲೋ. ಏ ಲೀಲಾ, ನಮ್ಮ ಮದ್ವೆಗೆ ಸಂತು ಬರ್ತೀನಂದ. ನೀನ್ ಇಲ್ಲೇ ಇರು, ನಾನು ಹೂವಿನ ಹಾರ ತಗೊಂಡ್ಬರ್ತೀನಿ. ಓಕೆ? ಇವತ್ತು ನನ್ನ ಜೀವನದಲ್ಲಿ ಮರೆಯಕ್ಕಾಗದೆ ಅಂತ ದಿನ ಕಣೋ. ನನ್ನ ಸಂತೋಷನ ತಡ್ಕೊಳಕ್ಕಾಗ್ತಾ ಇಲ್ಲ.
ಹಾಗಂತ ನಿನ್ ಹತ್ರ ಹೇಳ್ಕೊಳಕ್ಕೂ ಆಗ್ತಾ ಇಲ್ಲ. ಬೇಗ ಬಾ, ಕಾಯ್ತಾ ಇರ್ತೀನಿ. ಬೇಗ ಬರ್ತೀನಿ. ಓಕೆ, ಇಲ್ಲೇ ಇರು, ಸಂತು ಬರ್ತಾನೆ. ಬಾಯ್, ಲವ್ ಯು. ಹೋಗಿ ಒಳಗಡೆ ಎಲ್ಲ ರೆಡಿ ಮಾಡಿದೀನಿ. ಓಕೆ ಸರ್, ಮದುವೆ ಆಗ್ಬಿಟ್ಟು ಚೆನ್ನಾಗಿರಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್ ದೊಡ್ಡಪ್ಪ. ಏಯ್ ಹೋಗಮ್ಮ, ದೊಡ್ಡಪ್ಪ ಅಂತ ಯಾರೊಬ್ರಿ ನಿಂತವ್ರೆ. ಏನಮ್ಮ ಅವನ ಹುಡುಗ? ಛೀ, ಅವನಿಲ್ಲ. ನಾನು ಅದೇ ಅನ್ಕೊಂಡೆ, ನೀನ್ ನೋಡಿ ಇಷ್ಟು ಚೆನ್ನಾಗಿದ್ಯಾ, ಗೂಬೆನ್ ಸೆಲೆಕ್ಟ್ ಮಾಡಿದ್ಯಾ ಅಂತ. ಎಲ್ಲಿ ಮನ್ಮಥ? ಹಾರ ತಗೊಂಬರಕ್ ಹೋಗಿದ್ದಾರೆ. ಹೌದಾ, ಒಳ್ಳೇದಾಯ್ತು. ಯಾರನ್ನ ಬಂದಿದಾರಾ? ನಾನ್ ಬರ್ಲ ಸೈನ್ ಹಾಕಕ್ಕೆ? ಪ್ಲೀಸ್ ಬನ್ನಿ ಅಣ್ಣ, ನಮ್ಮ ಮದ್ವೆಗೆ ಯಾರು ಬಂದಿಲ್ಲ ಅಂತಿದ್ದೆ, ನೀವ್ ಬರ್ತೀನಿ ಅಂತಿದ್ದೀರಾ. ಪ್ಲೀಸ್ ಪ್ಲೀಸ್ ಬನ್ನಿ ಅಣ್ಣ. ಓಕೆ ನೋಡಮ್ಮ, ಪ್ಯಾಕೇಜ್ ಹೇಳ್ತೀನಿ, ಸೆಲೆಕ್ಟ್ ಮಾಡ್ಕೊ. ಸಿಲ್ವರ್ 500, ಗೋಲ್ಡ್ 1000, ಪ್ಲಾಟಿನಮ್ 5000. ಬಜೆಟ್ ನೋಡ್ಕೊಂಡು ಬಜಾರ್ ಹೊತ್ತು ನೀನೇನ್ ಸೆಲೆಕ್ಟ್ ಮಾಡ್ತೀವ ಅದು ನೋಡ. ನಾನು ಅವ್ರಿಗೆ ದೊಡ್ಡಪ್ಪ 5000, ನೀನು ನಾನು ಚಿಕ್ಕಪ್ಪ 2500. ಓಕೆನಾ? ಈ ಹುಡುಗಿ ಹತ್ರ ಕಾಸಿಲ್ಲ, ಎಲ್ಲ ವೇಸ್ಟ್. 100 ರೂಪಾಯಿ ಇದೆ ಅಣ್ಣ. 100 ರೂಪಾಯಿ ಇದೆಯಾ? ಒಂದು ಹೂನಾರ 2 ನಿಂಬೆಹಣ್ಣು ಬರಲ್ಲ ಅದಕ್ಕೆ. ಏನಮ್ಮ ನೀನು, ಅಕಸ್ಮಾತ್ ನೀವು ಗಂಡ ಅಂಟಿ ಆದ್ಮೇಲೆ ಜಗಳ ಆಡ್ಕೊಂಡು ಡಿವೋರ್ಸ್ ಆದ್ರೆ ಹ್ಯಾಂಡ್ಲ್ ಮಾಡೋದು ನಾನು ತಾನೆ. ಏನಂದೆ ಬಡ್ಡಿ ಮಗನೇ? ಮದ್ವೆ ಮಾಡ್ತೀಯ ಅಂತ ಬಂದ್ರೆ ಡೈವರ್ಸ್ ಬಗ್ಗೆ ಮಾತಾಡ್ತೀಯ. ನಿನ್ನ ನಾಗರ ಹಾವು ಕಡಿಯ ಹುಳ ಬೀಳ, ಇನ್ನೊಂದ್ಸತಿ ಸಿಗೋ ನನ್ ಕೈಗೆ ಮಾಡಿಸ್ತೀನಿ. ಯಾಕೆ ಚಿನ್ನ ಕೋಪ ಮಾಡ್ಕೊಂಡಿದ್ಯಾ? ಪಾರ್ಕ್ ಹೋಗೋಣ, ಬರ್ತೀಯಾ? ಚಿನ್ನ ಟೆನ್ಷನ್ ಎಂತಿಲ್ಲ ಬಲ ಬೆಣ್ಣೆ ತರ ಇದೆಯಾ? ಎತ್ತಾಕೊಂಡು ಹೋದ್ರು ಅವ್ರನ್ನ. ಎತ್ಕೊಂಡು ಹೋದ್ರು. ಕಾಳಿ ಕೋಟೆ ಇದು, ಯಾವ ನಾಯಿ ನರಿನೂ ಮಾತಾಡಬಾರ್ದು. ಮರಿ ಮರಿ ಇದಳಪ್ಪ, ಇದಳು ಮರಿ. ದೇವ್ರೇ, ಬೇವರ್ಸಿಗಳು ಎಂತ ಕೆಲಸ ಮಾಡಿದಾರೆ ನೋಡಿ. ಪಾಪ ಎಷ್ಟು ಆಸೆ ಇಟ್ಕೊಂಡು ಮದುವೆ ಆಗಕ್ ಬಂದ್ರು. ಎಷ್ಟೊಂದು ದಿನ ಬೀಳಕ್ ಮುಂಚೆ ರಕ್ತದ ಓಕಳೆ ಆಡ್ಬಿಟ್ಟಿದ್ದಾರೆ ಪಾಪಿಗಳು. ಏನ್ ಬರಪ್ಪ, ಹಾಸ್ಪಿಟಲ್ ಕರ್ಕೊಂಡು ಹೋಗಾರ? ವಾಟ್ ಅಬೌಟ್ ದ ಪೇಷಂಟ್ ಕಂಡೀಷನ್? ಪೇಷಂಟ್ ಬ್ರೈನು ಕಂಪ್ಲೀಟ್ಲಿ ಕರಪ್ಟ್ ಆಗಿದೆ. ಈಗ ಹುಟ್ಟಿರೋ ಮಗುಗೂ ಈ ಪೇಷಂಟ್ಗೂ ಏನು ವ್ಯತ್ಯಾಸನೇ ಇಲ್ಲ. ಪೇಷಂಟ್ ನ ಹೇಗ್ ನೋಡ್ಕೋಬೇಕು ಅಂತ ಅವ್ರ ಮನೆಯವ್ರಿಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಕೇಸ್ ಶೀಟ್ಸ್ ನೆಲ್ಲ ರೆಫರ್ ಮಾಡಿ ಬಿಲ್ ಸಜೆಸ್ಟ್ ಮಾಡಿ. ಮೇಲೆ ದೇವರೊಬ್ಬನವನೇ, ಅವನು ಎಲ್ಲರ ಜೀವನದಲ್ಲೂ ಪಕಡೆ ಆಡ್ತಾ ಇರ್ತಾನೆ. ಆ ಪಾಪಿಗಳು ನೀನು ಹೊಡೆದಿರೋ ವೇಟಿಗೆ ನೀನು ಸತ್ತೋಗಿದ್ಯಾ ಅನ್ಕೊಂಡಿದ್ದೆ, ಆದ್ರೂ ಬದುಕ್ಬಿಟ್ಟೆ.
ಏನ್ ಪ್ರಯೋಜನ? ಬದುಕಿದ್ರು ಸತ್ತಿದ್ದಂಗಿದೀಯ. ಆ ಹುಡುಗಿ ಯಾರೋ, ನೀನ್ ಯಾರೋ? ಆ ಹುಡುಗಿ ನನ್ನ ಬಾಯಿ ತುಂಬಾ ಅಣ್ಣ ಅಂತ ಕರೆದಾಗ ನನ್ನ ಸ್ವಂತ ತಂಗಿನೇ ಕರೆದಷ್ಟು ಫೀಲ್ ಆಗೋಯ್ತು ಗೆಳೆಯ. ನಿಮ್ಮಿಬ್ಬರು ಪವಿತ್ರವಾದ ಪ್ರೀತಿ ಭಗವಂತನಿಗೆ ಇಷ್ಟ ಆಗಲಿಲ್ಲ ಅಂತ ಕಾಣುತ್ತೆ. ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ ಗೆಳೆಯ. ನಾನು ನಿನ್ನ ಜೀವ ಉಳಿಸಿದ್ದೆ ಆ ನಿನ್ನ ಹುಡುಗಿಗೆ ನಾನು ಕೊಡ್ತಿರೋ ಗಿಫ್ಟ್ ಅಂತ ತಿಳ್ಕೊ. ದೇವ್ರೆ, ಜೀವನಕ್ಕೋಸ್ಕರ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಬದುಕ್ತಾ ಇರೋಣಪ್ಪ ನಾನು. ಆ ಬಿಲ್ ಕಟ್ಟೋಷ್ಟು ಯೋಗ್ಯತೆ ನನಗಿಲ್ಲಪ್ಪ. ನನ್ನ ಸ್ನೇಹಿತನ ನೀನೇ ಕಾಪಾಡಬೇಕು ತಂದೆ, ನೀನೇ ಕಾಪಾಡಬೇಕು. ನೋಡಮ್ಮ, ಅಳ್ಬೇಡ. ನೀನಿವಾಗಿರೋದು ಕಾಳಿಂಗ ಅನ್ನೋ ಘಟಸರ್ಪದ ಕೋಟೆನಲ್ಲಿ, ಅಂದ್ರೆ ಕಾಳಿ ಕೋಟೆಯಲ್ಲಿ. ನೋಡು, ಹಠ ಮಾಡ್ದೆ ಬಟ್ಟೆ ಹಾಕೊಂಬಾರಮ್ಮ. ನನ್ ಬಂಗಾರ ಅಲ್ಲ ನೀನು. ಬಟ್ಟೆ ಹಾಕೋಪ್ಪ. ಇಲ್ಲ, ನಾನು ಬಟ್ಟೆ ಹಾಕೊಳ್ಳಲ್ಲ. ನನ್ನ ಬಿಟ್ಬಿಡಿ ದಯವಿಟ್ಟು, ಪ್ಲೀಸ್. ಬೇವರ್ಸಿ ನಾಯಿ. ನಿನಗೆ ಪೂಸಿ ಹೊಡಿಬೇಕೇನೆ ನಾನು? ಎಲ್ರು ಬಟ್ಟೆ ಬಿಚ್ಚಕ್ ಹಠ ಮಾಡಿದ್ರೆ ನೀನ್ ಬಟ್ಟೆ ಹಾಕೊಳ್ಳಕ್ ಹಠ ಮಾಡ್ತೀಯೇನೆ? ಆಟ ಆಡ್ತೇನೆ. ಏನಿವಾಗ? ಅದು ಶೇಕ್ ಮಾಲು. ಫೋನ್ ಮಾಡಿದ್ರೆ ಕಳಿಸ್ಬೇಕಾಗತ್ತೆ, ಹುಷಾರ್. ಆ ಬಾಸ್. ವಾಹ್, ಈ ಪೊನ್ನು ದಾದಂಡ ಎಂಕಲ್ನ ದಂಧೆಗೆ ಬತ್ತಂಡ ಮಂದಾರದಲ್ಲಿ ಎಡ್ಡು ಬಿಸ್ನೆಸ್ ಮನ್ ಪೋಲ್ಯ. ಇವಳಲ್ಲಿ ಮಂದಾರ ಎಲ್ಲಿ? ಇವಳು ಮನೇಲಿ ತಿನ್ನೋ ಚಿತ್ರಾನ್ನ ತರ ಫ್ಯಾಮಿಲಿ ಕನೆಕ್ಷನ್. ಆದ್ರೆ ಮಂದಾರ ಎಲ್ಲರೂ ತಿನ್ನೋ ದಮ್ ಬಿರಿಯಾನಿ ತರ. ಮಂದಾರನೇ ಕಣ. ನಾನು ಇವತ್ತು ಆಟೋಗೆ ಬಂದೆ. ಬೆಳಿಗ್ಗೆಯಿಂದ ಒಂದು ಗಿರಾಕಿ ಸಿಕ್ಕಿಲ್ಲ, ಬೇಜಾರಾಗ್ತಾ ಇದೆ. ಒಂದ್ ನಿಮಿಷ ಮಾಡ್ತೀನಿ. ಕೈ ಕಾಲುಗಳೆಲ್ಲ ನೆಟ್ಟಿಗೆ ಇದಾವೆ. ಭಿಕ್ಷೆ ಬೇಡ್ಕೊಂಡು ತಿನ್ನೋದಕ್ಕೆ ನಾಚಿಕೆ ಆಗಲ್ವೇ ನನಗೆ? ಹೋಗತ್ತಗೆ. ಮನೆ ಬಾಡಿಗೆ ಕಟ್ಟಿಲ್ಲ, ಓನರ್ ಮಕ್ಕಳು ಇಟ್ಟಾರ ನಮ್ಗಲ್ಲಿ. ಹಾ ಸರಿ, ಓಕೆ. ಲೇ ಮರಿ ನಿಂತ್ಕೊಳ್ಳೋ. ಲೇ ಮರಿ, ನಾನ್ ಕಣೋ ನೀನ್ ಜೀವ ಉಳಿಸೋನ್ ಮಂಜಣ್ಣ. ಏನು ನೆನಪೇ ಇಲ್ವೇ? ನಿನ್ನಲ್ಲಿ ಒಂದು ಜೀವ ಇದೆ ಅನ್ನೋದೇ ಮರ್ತೋಗಿದ್ಯಲ್ಲೋ. ಹೋಗ್ಲಿ ಬಿಡು. ಊಟ ಮಾಡ್ತೀಯಾ? ಊಟ ಮಾಡ್ತೀಯಾ? ಬಾ ಹೋಗಲ್ಲ. ನೀನು ಊಟ ಮಾಡ್ತಾನೋ, ನಾನೇ ಉಣಿಸ್ಬೇಕು. ಜಾಸ್ತಿ ತಿಂದಿದ್ದೀವನು, ತೇಗ್ ಬಂದಿದ್ದು ನನಗೆ. ಬಾ ನೋಡು, ಸಾರ್ವಜನಿಕರು ಬಾಡಿಗೆ ಇಲ್ದಂಗೆ ನಿದ್ದೆ ಮಾಡೋ ಜಾಗ ಇದು. ಮುದ್ದೆ ತಿಂದಿದ್ವಿ, ನಿದ್ದೆ ಮಾಡೋಣ ಬಾ. ತಳ್ಕೊಂಡ್ ಬಾ. ಇಷ್ಟ ದಿನ ಎಲ್ಲೋ ಹೋಗ್ಬಿಡ್ತೆ ನೀನು? ಅಯ್ಯೋ ದೇವ್ರೆ, ಲೇ ಸುತ್ತಾನೆ ಇದೆಯಲ್ಲೋ. ನಿಂತ್ಕೊಳ್ಳ. ತೊಳ್ಳದ ರೂಢಿ ಮಾಡ್ಕೊಂಬಿಟ್ಟಲ್ಲ. ಬುಗುರಿ ತರ ತಿರುಗ್ತಾನೆ ಇದೆಯಲ್ಲೋ. ಬರ ಬಾ. ನಾನು ನಿಂದೇನೆ ಬಾ, ಎಲ್ಲನ ಹೋಗ್ಬಿಟ್ಟಿಯಾ? ಭಿಕ್ಷೆ ಬಿಡ್ತಾ ಇದೀನೋ? ನಾನ್ ನಿನ್ ಜೊತೆಗೆ ಇದ್ಬಿಟ್ರೆ ನನ್ನನ್ನು ಭಿಕ್ಷಕ ಅನ್ಕೊಂಡ್ಬಿಡ್ತಾರೆ. ಅಲ್ಲಿರ್ತೀನಿ ಬಾ. ಏನೇನ್ ಮಾಡ್ತಾವನಲ್ಲಿ? ಅಯ್ಯೋ ಅಸಹ್ಯ. ಇಂಥದೆಲ್ಲ ನೋಡ್ಬಾರ್ದು. ನನಗೆ ಹಿಂಗಾಗ್ತದಲ್ಲ.
ಇಂಥದ್ದೆಲ್ಲ ನೋಡ್ಬಾರ್ದು ಕಣೋ. ಬಾರಿ ಎತ್ತಳ ಹಿಡಿಯೋ. ರೀ ಪ್ರೇಮಿಯವ್ರೆ, ಏ ಕಾಮರಾಜ, ನಾಚಿಕೆ ಆಗಲ್ವಾ ನಿಮ್ಗೆ? ಮಣ್ಣು ತಿಂದ್ರು ಮರಕ್ಕೆ ತಿನ್ಬೇಕು ಅಂತ ದೊಡ್ಡವ್ರು ಹೇಳವ್ರೆ. ಬೆಂಗಳೂರಿಗೆ ಇಷ್ಟೊಂದು ಹೋಟ್ಲುಗಳವೆ, ಎಲ್ಲನ ಹೋಗಿ ಬಿದ್ದು ಒದ್ದಾಡೋದು ಬಿಟ್ಟು ಇಲ್ಲಿ ಬಂದಿದ್ದೀರಾ? ಹೇಳ ಮೇಲೆ ಬಾ ಕಡೆ. ಪ್ರೀತಿನ ಹರಾಜಾಗ್ತಾವ್ರೆ. ಯಾಕೆ ಹಿಂಗ ಆಡಿಸ್ತಾವನೆ? ಈ ವ್ಯಕ್ತಿನ ಸೆಕ್ಷುಯಲ್ ವಿಷುವಲ್ಸ್ಗಳಿಂದ ದೂರ ಇಡಿ. ಯಾಕೆ ಅಂದ್ರೆ ಸೆಕ್ಷುಯಲ್ ಹಾರ್ಮೋನ್ಸ್ ಆಕ್ಟಿವೇಟ್ ಆದ್ರೆ ತುಂಬಾ ಡೇಂಜರಸ್. ಇದೆಲ್ಲ ನೋಡ್ಬಾರ್ದು ಕಣೋ, ಇದೆಲ್ಲ ನೋಡ್ಬಾರ್ದು. ಕಣ್ಣು ನಡಿಯೋ ನಡಿಯೋ ಕಡೆ. ಏನ್ ಬಂದಿ ದೊಡ್ಡವಾಗ ನಿಮ್ಗೆ? ಎಲ್ಲದೇವನು ಲೇ ಮರೇ ಲೇ. ಸದ್ಯ ರಿಯಲ್ ಬಿಟ್ಟು ಪೋಸ್ಟರ್ ಬಂದ. ಮಂಜಣ್ಣ ಬೇಗ ಬನ್ರಿ, ಟೈಮ್ ಆಯ್ತು. ನಮ್ಮ ಹುಡುಗನ್ ಬಿಟ್ಟು ಹೆಂಗೋ ಬರ್ಲಿ? ಒಳ್ಳೆ ಕಮಾಯಿ ಐತಿ, ಬನ್ರಿ ಬೇಗ. ಕಮಾಯ? ಅಯ್ಯೋ ಅದೇನ್ ಪೋಸ್ಟರ್ ಕಿತ್ತಾಕ್ತಾನೋ ಕಲ್ಲೇ ಕಿತ್ತಾಕ್ತಾನೋ ಗೊತ್ತಿಲ್ಲ ಕಣ. ಒಳ್ಳೆ ಜೋಡಿ, 10,000 ರೂಪಾಯಿ ಮಾತಾಡಿ ಇಟ್ಟಿದ್ದೀನಿ, ಬಂದು ಕುದುರಿಸ್ರೆ ಆಯ್ತು. Cómete la papa y déjame el cuy. 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 ವೆರಿ ಸ್ಮಾರ್ಟ್, ಥ್ಯಾಂಕ್ ಯು. ಜಲಜ ಸ್ನಾನಕ್ಕೆ ರೆಡಿನಾ? ರೆಡಿ ಇದೆ. ಬಾ ಇಬ್ರು ಹೋಗೋಣ. ಇನ್ ಮುಖಕ್ ಬೆಂಕಿ ಹಾಕ. ಬೆಳಿಗ್ಗೆ ಎಲ್ಲಿಂದ ಬಂದ್ಬಿಡ್ತಾವು? ಏನ್ ಇವಳ ಮಕ್ಕಕ್ಕೆ ಸೂಪರ್ ಸ್ಟಾರ್ ಸಿಕ್ಬಿಡ್ತಾನೆ. ಸುಟ್ಟೋಗಿರೋ ಮಾಂಸ ಇದ್ದಂಗ ಅವಳೆ. ನನ್ನಂತ ಕೈಮಾ ಉಂಡೇನೆ ಬೇಡ ಅಂತವಳೆ. ಅಯ್ಯೋ ಲೇ, ಅಯ್ಯೋ ಗೂಬ ನನ್ ಮಗನೇ, ನನ್ ಮಿರರ್ ಅಲ್ಲ ಹೊಡೆದಾಕ್ಬಿಟ್ಟಲ್ಲ. ಅಯ್ಯೋ ಲೇ, ರಕ್ತ ಬರ್ತಾ ಇದೆಯಲ್ಲೋ. ಅಯ್ಯೋ ತಿರುಗಿ ರಕ್ತ ಕಣೋ. ನೀನೇನ್ ತಿಳಿದು ಮಾಡ್ತಾ ಇದೀಯೋ, ತಿಳಿದೇ ಮಾಡ್ತಾ ಇದೆಯೋ? ಗೂಬೇನೋ ದ್ರಾವೇನೋ ಏನು ಗೊತ್ತಿಲ್ವೋ, ಏನು ಗೊತ್ತಾಗ್ತಾ ಇಲ್ವಲ್ಲೋ. ನಿಮಿಷರೋ, ಅದು ಯಾವ ತಾಯಿ ನಿನ್ನ ಹೆತ್ತಿದ್ಲೋ, ಅದೇನು ಪಾಪ ಮಾಡಿ ನೀನು ಹುಟ್ಟಿದ್ಯೋ ಲೋ. ಅದು ಮಿರರ್ ಹೊಡೆದು ನಿನ್ನ ಕೈಯಲ್ಲಿ ರಕ್ತ ಬರ್ತಾ ಇದೆ, ಆದ್ರೂ ನಿನ್ಗೆ ರಕ್ತ ಅಂತ ಗೊತ್ತಾಗ್ತಾ ಇಲ್ವಲ್ಲೋ. ಅಯ್ಯೋ ಪಾಪಿ ಮುಂಡದೆ. ಕೂತ್ಕೊಳ್ಳೋ ಕೂತ್ಕೊಳ್ಳೋ, ನಿನಗೆ ಹೇಳ್ಕೊಡ್ತೀನಿ, ಕೂತ್ಕೊಳ್ಳೋ. ಇರು. ನೋಡು ಇಲ್ಲಿ, ನೋಡು ಇಲ್ಲಿ, ನಿನ್ ಮುಖ ಕಾಣ್ತಾ ಇದೆ ನೋಡು, ನನ್ನ ಮುಖ ಕಾಣ್ತಾ ಇದೆ ನೋಡು. ನೀನು ನಾನು, ನೀನು ನಾನು,
ಲೋ ದ್ರಾಬೆ, ಇದು ಮುಖ ನೋಡ್ಕೊಳ್ಳೋ ಕರಡಿ ಕಣೋ. ಅರ್ಥ ಆಯ್ತಾ? ತಗೋ ಹಿಡ್ಕೋ. ಅರ್ಥ ಆಯ್ತಾ? ಏನಾದ್ರೆ ಒಂದೇ ತರ ನೋಡ್ಕೊಂಡು ನಿಂತಿರ್ತೀಯಲ್ಲ. ಅಯ್ಯ, ಆರಾಮ ಕೂತ್ಕೋ. ಲೇ, ಸ್ನಾನ ಮಾಡ್ಕೊಂಡ್ ಬರ್ತೀನಿ. ಬೇರೆ ಏನಾರು ಹೊಡೆದಾಕ್ಬಿಟ್ಯಾ? Cómete la papa y déjame, uy, cómete la papa y déjame. ಚಳಿ ಚಳಿ ತಾಳೆ. ಚಳಿಯ. ಓಹೋ, ಅಯ್ಯೋ ನನ್ ಬಟ್ಟೆ. ಯಾವ ಬೆಗ್ಗರ್ ನನ್ ಮಗ ತಗೊಂಡೋಗ್ಬಿಟ್ನಪ್ಪ. ಏನ್ ಮಚ್ಚ ಸಮಾಚಾರ? ಯಾವಾಗ್ಲೂ ಇದ್ದಿದ್ದೆ, ಈ ಕತ್ತೆ ಜನ್ಮ ಸಾಕು. ಮಲೆಮಾದೇಶ್ವರ ಮೇಲಾಣಿ ಹೇಳ್ತೀನಿ, ನಿನ್ ಮಗಳು ಸವಾಸ ನಂಗೆ ಬ್ಯಾಡ ಅಂದ್ರೆ ಬ್ಯಾಡ. ಏನ ನೀನ್ ಹೇಳ್ದಂಗೆಲ್ಲ ಕೇಳಕ್ಕಾಗಲ್ಲ. ನಿನ್ ಮಗಳು ದೊಡ್ಡ ಹೆಸ್ರುಗತ್ತೆ ಇದ್ದಂಗೆ. ಹೇಳು. ಒಳ್ಳೆ ಕಿಕ್ಕೊಡ್ದೆ ಮಗ. ಮೊಬೈಲ್ ಬಂದ್ಮೇಲೆ ಈ ನನ್ ಮಕ್ಳಿಗೆ ಕಣ್ಣೆ ಕಾಣಿಸಲ್ಲ. ಸರ್ಕಾರ ಕೇಳಿ ಮೊದ್ಲು ಇದನ್ನೆಲ್ಲ ಬ್ಯಾನ್ ಮಾಡಿಸ್ಬೇಕು. ಅಯ್ಯಪ್ಪ, ಇವನ ಏನ್ ಮಗ ಮೀಟರ್ ಆಫಾ? ಯಾಕೆ? ಅವ್ನ್ ಒಳ್ಳೆ ಕಿಕ್ ಕೊಟ್ಟೆ, ನಿಂಗೆ ಕೊಡಿಲಿಲ್ಲ? ನಾವು ಬ್ಯಾಕ್ ಕಿಕ್ ಮಾತ್ರ ಕೊಡ್ತೀವಿ. ಅವನು ಫ್ರಂಟ್ ಕಿಕ್ಕು, ಬ್ಯಾಕ್ ಕಿಕ್ಕು, ಸೈಡ್ ಕಿಕ್ಕು, ಒಟ್ನಲ್ಲಿ ಕಿಕ್ಕು. ಇವನೇನ್ ಬೆಟ್ಲಿನಾ ಜಟ್ಲಿನಾ? ಇವನು ಬರೀ ಲೀ. ಇವನ್ ಬಗ್ಗೆ ನಿಂಗೆ ಗೊತ್ತು? ಇವನು ಇದಕ್ಕೂ ಮುಂಚೆ ಕಾಸು ತೊಟ್ಟಿ ಹತ್ರ ಬಿದ್ದಿದ್ದ. ಆವಾಗ ಚೆನ್ನಾಗಿದ್ಯಾ? ಚೆನ್ನಾಗಿದಾ? ತಿನ್ಬಿಡ್ತಾನ ಏನು? ತೆಗ್ಬಿಡ್ತಾನ? ತೆಗೆಯಕ್ಕೆ ಬರಲ್ಲ. ಅಯ್ಯಯ್ಯೋ, ಬಿಟ್ಟ.
ಬಾರೋ ಬಾರೋ ನಮ್ಮ ಅಡ್ಡ ಬಂತು ಬಾರೋ. ಹಲೋ ಬೇಕಿಂಗ್ ಮಾಸ್ಟರ್. ಅಯ್ಯೋ ಬಿಗ್ ಮಾಡಕ್ಕೆ ಎಷ್ಟು ಕರೆಕ್ಟ್ ಆಗಿ ಹುಟ್ಟಿದ್ಯೋ. ಸೂಪರ್ ಆಗಿದ್ಯಾ. ಏನ್ ಪರ್ಸನಾಲಿಟಿ, ಏನ್ ಹೈಟು. ಅಯ್ಯೋ ಇವನೇ ಭಿಕ್ಷುಕರ ಯುವರಾಜ, ಮಾಸ್ ಮಹಾರಾಜ, ಚಿಲ್ಲರೆ ಕಾಸಿನ ಚಕ್ರವರ್ತಿ. ಇನ್ನು ಮೇಲೆ ನಾವು ಬೆಗ್ಗಿಂಗ್ ಮಾಡದೆ ಬೇಡ ಕಣೋ. ಬೆಗ್ಗರ್ಸ್ ಮಹಾರಾಜ್ ಕಿ. Hi. How are you? Let's go. ಹೊರಡೋಣ. ಸುಲಲಿತ ಸರಾಗ ಮಂದಾರ ಪುಷ್ಪ ಎಷ್ಟೊಂದು ಸುಂದರ. ಮೂರು ಬಿಟ್ಮೇಲೆ ನಾಚ್ಕೋಬಾರ್ದು ಸಾಹೇಬ್ರೆ. ಬಿಡೋಕೆ ಬೇರೆ ಏನಾದ್ರೂ ಇದೆಯಾ ಅಂತ ಹುಡುಕ್ಬೇಕು. ಏಯ್ ಯಾಕೆ ವಾಯ್ಸ್ ಒಂಥರ ಬರ್ತಿದೆ? ನಾನ್ ಟಿಪ್ಸ್ ಕೊಡಲ್ಲ ಅಂತನಾ ಅಥವಾ ಬಿಟ್ಟಿದನ್ ಮಗ ಅಂತನಾ? ನಾನೇ ನಿಮ್ಮ ಹತ್ರ ದುಡ್ಡು ಮಾಡ್ಬೇಕು ಅಂತ ಬಂದಿಲ್ಲ, ಇಷ್ಟಪಟ್ಟೇ ಬಂದಿದ್ದು. ದುಡ್ಡು ಬೇಡ, ಹಾಗಾದ್ರೆ ಬೇರೆ ಏನೋ ಬೇಕಿರ್ಬೇಕಲ್ಲ. ಕೇಳು, ಪರವಾಗಿಲ್ಲ. ಏನೂ ಇಲ್ಲ. ಪರವಾಗಿಲ್ಲ, ಕೇಳೆ. ನಾನು ಕಾಳಿಂಗನ್ ಬಗ್ಗೆ ತಿಳ್ಕೋಬೇಕು. ಬೊಚ್ಚು ಬಾಗಿದ್ದೆ ಚುಚ್ಚು ತಿನ್ನಂಗಾಯ್ತು. ಕಾಳಿಂಗನ ಬಗ್ಗೆ ನಿನಗೆಲ್ಲ ಗೊತ್ತಲ್ಲ, ನಾನೇನ್ ಹೇಳೋದು. ಆದ್ರೆ ಇಂಟರ್ನ್ಯಾಷನಲ್ ಆಕ್ಟಿವಿಟೀಸ್, tell me, I love you. ಕಾಳಿಂಗ ಅನ್ನೋ ದೊಡ್ಡ ಸರ್ಪದ ಹಿಂದೆ ಶೇಕ್ ಅನ್ನೋ ದೊಡ್ಡ ಹುತ್ತನೇ ಇದೆ. ಮಾಫಿಯಾದ ಎಲ್ಲ ಆಕ್ಟಿವಿಟೀಸ್ ದುಬೈನಿಂದಾನೇ ಕಂಟ್ರೋಲ್ ಮಾಡ್ತಾನೆ. ಕೋಟಿ ಕೋಟಿ ಸಂಪಾದನೆ ಮಾಡ್ತಾರೆ. ನಮ್ಮಂತವ್ರಿಗೆ ಲಕ್ಷ ಗಟ್ಟಲೆ ಕೊಡ್ತಾರೆ. ಇಲ್ಲಿಗಲ್ ಆಗಿ ಹುಡುಕಿದ್ರು ಏನೂ ಸಿಗಲ್ಲ. ಶೇಕ್, ದುಬೈ ಶೇಕ್. ಇನ್ನೊಂದ್ಸರಿ ನಂಬಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಬನ್ನಿ ಹೋಗೋಣ. ನೀನ್ ಮುಂದೆ ಹೋಗು, ನಾನಿಂದ ಬರ್ತೀನಿ. ಪೊಲೀಸ್ ಅಲ್ವಾ? ಓಕೆ, ಬಾಯ್. ಬಾಯ್.
ಹೆಣ್ಣಾಗಿ ಹುಟ್ಟಬಾರ್ದು ಅಂತಾರೆ. ಹುಟ್ಟಿದ್ರೆ ಸಮಾಜಕ್ಕೊಂದೊಳ್ಳೆ ಹೆಣ್ಣಾಗಿ, ಹೆತ್ತೋರ್ಗೆ ಪ್ರೀತಿಯ ಮಗಳಾಗಿ, ಕಟ್ಕೊಂಡು ಒಳ್ಳೆ ಹೆಂಡತಿಯಾಗಿ ಬಾಳ್ಬೇಕು ಅನ್ನೋದೇ ಪ್ರತಿ ಹೆಣ್ಣಿನ ಆಸೆ. ಆದ್ರೆ ಆ ಪುಣ್ಯ ನನಗಿಲ್ಲ. ನನ್ ಕೆಲ್ಸಕ್ಕೆ ಅಂತ ಬಂದು ಒಂದೇ ವಾರದಲ್ಲಿ ಈ ಕಾಳಿಂಗನ್ಗೆ ಬಲಿಯಾದೆ, ವಿಷಯ ಆಗೋದೆ. ನನ್ ಹತ್ರ ಬರೋರು ದೇಹ ನೋಡ್ತಾ ಇದ್ರೆ ಹೊರತು ಮನ್ಸನ್ ಯಾರು ನೋಡ್ಲೇ ಇಲ್ಲ. ನಿನ್ ಕಣ್ಣಲ್ಲಿ ಮಾತ್ರ ಪ್ರೀತಿ ಕಾಣಿಸಿತು. ನಿನ್ ಮೇಲೆ ನನ್ ನಂಬಿಕೆ ಇದೆ. ಈ ಕಾಳಿಂಗನ ಹತ್ರ ಸಿಕ್ಕಾಕೊಂಡಿರೋ 100 ಜನ ಹೆಣ್ಮಕ್ಳಿಗೆ ಅಲ್ಲಿಂದ ಮುಕ್ತಿ ಸಿಗ್ಬೇಕು. ಈ ಮಾಫಿಯಾಗ್ ಸಂಬಂಧಪಟ್ಟ ಎಲ್ಲ ಇನ್ಫಾರ್ಮೇಶನ್ ಈ ಮೆಮರಿ ಕಾರ್ಡಲ್ಲಿದೆ. ಅವನ ಸರ್ವನಾಶ ನಿಮಗೆ ಆಗ್ಬೇಕು. ತಗೊಳ್ಳೋ, ತಗೋ, ತಗೋ. ಪತ್ತು ಜನ್ಮ ಪಿತ್ತುಡ್ದಲ್ಲ ಲೆಕ್ಕರ ಬಲ್ಲಿ ಬಾಸ್ ಪಡೆದ ಕಂಡನು ಇಷ್ಟೇನ ಫಿನಿಸ್ ಮನ್ಪುಗ Oh,
ಮನೇಲಿ ಇರ್ತಾರಾ? ಯಾರೋ ನೀನು ಮನೆ ಕಾಯ್ದ್ಬಿಟ್ಟು ಫೈಟಿಂಗ್ ನೋಡ್ತಾ ಇದೀಯಾ? ಈ ಪಾರ್ಟಿ ನನಗ್ ಗೊತ್ತು, ಅದಕ್ಕೆ ಬಂದೆ. ಡ್ಯಾಡಿ ಏನಾಯ್ತು? ನಿಮ್ ಡ್ಯಾಡಿ ಫೈಟ್ ಮಾಡಿ ಇವನ್ನ ಕಾಪಾಡ್ಬಿಟ್ಟ. ಏನ್ ಡ್ಯಾಡಿ ನೀವ್ ಮಾಡಿದ್ದು? ನಮ್ಮನ್ನ ಕಡಿದು ನಮ್ಮ ಮಾಂಸ ತಿನ್ನೋ ಮನ್ಸನ್ನೇ ಕಾಪಾಡ್ತೀಯ? ಟಗರು, ನಿನ್ ಮಗನ್ಗೆ ಆನ್ಸರ್ ಮಾಡು. ವಿಶ್ವಾಸ ನಿಮ್ಗೆ ಅಲ್ಲ, ನಮ್ಗೂ ಇದೆ. ಯಾಕ್ರಿ ಯಜಮಾನ್ರೆ ಬೆಳಿಗ್ಗೆ ನಮ್ಮ ಹುಡುಗನಿಂದ ಬಿದ್ದಿದ್ದೀರಾ? ಮೊದ್ಲು ಮರಿ ಕೊಡೋ, ಆಮೇಲೆ ಹೇಳ್ತೀನಿ. ಕೊಡ ಇಲ್ಲಿ ಹಿಡ್ಕೊಳ್ಳ. ಏನ ಮಗ ಇದೆಲ್ಲ? ಏನಾಯ್ತ್ರಿ? ನಮ್ಮ ಅರ್ಕೆ ಮರ್ಯಾನ ಎತ್ತಕೊಂಬಂದವನೆ. ಎಷ್ಟ್ ದಿಮಾಕ್ ಇರ್ಬೇಕು ಇವನಿಗೆ? ದೇವ್ರ ವಿಚಾರದಲ್ಲಿ ಆಟ ಆಡ್ತಾವನೆ. ಅಲ್ಲ ರೀ, ಅದನ್ನ ಪ್ರಪಂಚನೂ ನೋಡಿಲ್ಲ, ಒಂದ್ ಸಣ್ಣ ನೋವು ನೋಡಿಲ್ಲ ಅಂತದ್ರಲ್ಲಿ ಹೋಗಿ ಹೋಗಿ ಮಚ್ಚಲ್ ಕತ್ತರಿಸ್ತೀರಂತಿರಲ್ಲ. ಅಲ್ಲ ಇದ್ ನಾನೇ ಅಲ್ಲ, ನಿಮ್ ದೇವ್ರಾದ್ರೂ ಹೋಗ್ತಾನ? ಹೌದೌದು. ನಮ್ ದೇವ್ರ ಬಗ್ಗೆ ಮಾತಾಡಿದ್ರೆ ಚೆನ್ನಾಗಿರಲ್ಲ, ಆಮೇಲೆ ಸರಿ ಇರಲ್ಲ. ಏನ್ ಕಾನೂನು ಹೇಳುತ್ತಾ ಮರಿ ಕಡಿಬಾರ್ದು ಅಂತ? ಮರಿಯೋದು ಅರ್ಥ ಮಾಡ್ಕೊಳ್ರಿ. ನಮ್ ಜಾತಿಯಲ್ಲಿ ಇದು ಪದ್ಧತಿ. ಕಡ್ದೆ ಕಡಿತೀವಿ, ಮಾಡೇ ಮಾಡ್ತೀವಿ. ಕಡಿತೀವಿ. ನಾನ್ ಜಾತಿ ಬಗ್ಗೆ ಮಾತಾಡಕ್ ಇಷ್ಟ ಪಡಲ್ಲ. ಅದನ್ನು ಸಣ್ಣ ಮರಿ ಕಡಿಬಾರ್ದು ಅಷ್ಟೇ. ಏನಪ್ಪ ಅನ್ಯಾಯ ಇದು? ನೀನು ಅದನ್ನ ದಿಲ್ಸಯ್ಯ, ಈ ಹುಡುಗ ಹೇಳ್ತಿರೋದು ನಿಜ. ಇದಿನ್ನೂ ಮರಿ, ಈಗ್ಲೇ ಬಲಿ ಕೊಡೋದ್ ಬೇಡ. ನಿಮಗ್ ಬಲಿ ಕೊಡ್ಲೇಬೇಕು ಅಂತಿದ್ರೆ ಮುಂದ್ ವರ್ಷ ದೊಡ್ಡದಾಯ್ತದೆ, ಆಗ ಬಲಿ ಕೊಡಿ. ಆದ್ರೆ ಈಗ ಬೇಡ. ಆಯ್ತ್ರಯ್ಯ, ನೀವ್ ಹೇಳ್ತಾ ಇದ್ರಂತ ಒಪ್ಕೋತಾ ಇದೀವಿ. ಸರಿ ಏನಿರಪ್ಪ. ಅವತ್ತು ನನ್ನನ್ ಕಾಪಾಡ್ದ, ಇವತ್ತು ನಾನ್ ಕಾಪಾಡ್ದೆ. ಜೀವಕ್ಕೆ ಜೀವ, ಹಳ್ಳಿಲೇ ಆರಾಮಾಗಿರ್ಬೋದಿತ್ತು. ಇಲ್ಲಿಗೆ ಯಾಕೆ ಬಂದ? ಇವಾಗಿನ ಕಾಲದ ಹುಡುಗರು ತಪ್ಪು ಅಂತ ಗೊತ್ತಿದ್ರು ಅದನ್ನೇ ಮಾಡ್ತಾರೆ. ಆದ್ರೆ ಇವನು ಅದಕ್ಕೂ ಮೀರಿ ದೊಡ್ಡ ತಪ್ಪೇ ಮಾಡ್ದ. ಏನ್ ತಪ್ಪು ಮಾಡ್ದ? ಈ ಮರಿ ಪ್ರಾಣ ಕಾಪಾಡಿ ಅದ್ರ ಪಾಲ್ಗೆ ನೀ ದ್ಯಾವ್ರಾಗ್ಬಿಟ್ಟೆ. ಆ ಭಗವಂತ ನಿನ್ ಒಳ್ಳೇದ್ ಮಾಡ್ಲಪ್ಪ. ನಿನ್ನಂತವನು ಊರ್ಗೊಬ್ಬ ಇರ್ಬೇಕು ಕಣಪ್ಪ. ಎಲ್ಲೋ ಅಂಜಿ ಅವನು ನಿಮ್ಮ ಮರೆಯೋಲ್ಲ ಎಂದು ಅಯ್ಯ ನಿನ್ಲೇ ತಲೆ ತುಂಬಾ ಪಕ್ಷಿಧಾಮ ಮಾಡ್ಕೊಂಡಿದ್ಯಲ್ಲ ಆಫ್ರಿಕಾ. ಅಡ್ಕಸ್ಬಿ ನನ್ನ ಮಗನೇ, ಮೊದ್ಲು ಸ್ನಾನ ಮಾಡು. ಸ್ನಾನ ಆಯ್ತು, ಎಲ್ಲ ಆಯ್ತು. ಬಾಲ್ ದೇವಸ್ಥಾನದಲ್ಲಿ ಚಾರ್ಲಿ ಕರೀತಿದ್ದಾನೆ. ದೇವಸ್ಥಾನನ ಪ್ರಸಾದ ಖಾಲಿ ಆಗ್ಬಿಡುತ್ತೆ. ನಡಿ ಬೇಗ ಹೋಗೋಣ, ಆಮೇಲೆ ಬಂದು ಸ್ನಾನ ಮಾಡ್ತೀನಿ. ಬೇಗ ಬಾ. ದೇವ್ರೇ, 100 ಕಾಲ ಚೆನ್ನಾಗಿರಪ್ಪ. ಎಲ್ಲ ಬ್ರೇಕ್ಫಾಸ್ಟ್ ಇಲ್ಲಿಗೆ ಬಂದ್ಬಿಟ್ಟವ್ರೆ. ಸ್ವಾಮಿಗಳೇ, ಪ್ರಸಾದ ಕೊಟ್ಕೊಟ್ ಬೇಜಾರಾಗಿದೆ. ಹೌದೌದು, ಏನ್ ಮಾಡೋದಪ್ಪ. ಮೈಂಡ್ ಫ್ರೆಶ್ ಮಾಡ್ಕೊಂಬನ್ನಿ. ಇಷ್ಟ ಅರ್ಥಿಸ್ದಿರತ್ತು. ಪ್ರಸಾದ ಬೇಕು ಅಂದ್ರೆ ಎಲ್ಲ ಲೈನಿಗೆ ಬರ್ಬೇಕು. ಹೋಗ್ರೆ ಹಿಂದೆ. ಒಬ್ಬೊಬ್ರೆ ಬಂದ್ರೆ ಮಾತ್ರ ಪ್ರಸಾದ ಕೊಡೋದು. ಕೈ ಎತ್ತಿ ಎಲ್ಲ. ಹೆಂಗೆ? Only one small can do big things. ಚಿಕ್ಕ ಮೀನ್ ಹಾಕ್ಬಿಟ್ಟು ದೊಡ್ಡ ಮೀನ್ ಹಿಡಿಯೋದು ಅಂದ್ರೆ ಹಿಂಗೆ. ತಗೊಳ್ಳಿ ಪ್ರಸಾದನೆ. ನಿನಗೂ ಕೊಡ್ತಾನೆ. ಕೊಟ್ಟ ದೇವ್ರ ಪ್ರಸಾದ ಸ್ವಲ್ಪ ಜಾಸ್ತಿ ಕೊಡ. ತಗೋ. ಅರ್ಚಕನ್ ಬಕೆಟ್ ಹಿಡ್ದು ಒಂದ್ ಬಕೆಟ್ ಪ್ರಸಾದ ತಂದಿದ್ದೆ. ಅಮೇಶಿದೆ ಬಿಡ, ತಿನ್ನು. ಇಲ್ಲಿಟ್ಟಿರ್ತೀನಿ, ಎಷ್ಟು ಬೇಕಾದ್ರೂ ತಿನ್ನು. ಯೋ ಮಗ, ನೀನ್ ಕ್ರಿಶ್ಚಿಯನ್ ಆಗಿದ್ರು ನಮ್ ದೇವಸ್ಥಾನಕ್ ಬರ್ತೀಯಾ, ಪೂಜೆನೂ ಮಾಡಿಸ್ತೀಯಾ, ಪ್ರಸಾದನೂ ತಿಂತೀಯಾ. ಹೆಂಗೋ ಇದೆಲ್ಲ? ನೋಡ್ ಮಗ, ಈ ಭೂಮಿ ಮೇಲೆ ಪ್ರಾಣಿಗೆ ಪಕ್ಷಿಗೆ ಪ್ರತಿಯೊಂದ್ರಲ್ಲೂ ಆತ್ಮ ಇರುತ್ತೆ. ಆ ಆತ್ಮನೇ ನಿಜವಾದ ದೇವ್ರು. ಯಾವ ನನ್ ಮಗನಿಗೂ ದೇವ್ರು ಕಾಣಲ್ಲ. ಹಸುನಲ್ಲಿ ಹಾಲಾಗಿ, ಎಳ್ನೀರಲ್ಲಿ ನೀರಾಗಿ, ಮಗುವಲ್ಲಿ ನಗುವಾಗಿ, ಹಾಗೆ ಎಲ್ರಿಗೂ ತಾಯಿಯಾಗಿ ದೇವ್ರು ಕಾಣ್ತಾನೆ. ಸೂಪರ್ ಮಗ.
ತಿಳ್ಕೊಳ್ಳಿ ದೊಡ್ಡ ಬಿಡತ್ತವ. ಆಮೇಲೆ ಬಂದ ಮಗ ಕಡಿ ಕೊಟ್ಟು ಪ್ರಸಾದದ ಪಾತ್ರನ ಎತ್ಕೊಂಡು ಹೋಗ್ಬಿಟ್ಟಿಯಲ್ಲ. ಒಂದ್ ನಿಮಿಷ ತಗೊಳ್ಳಿ. ಮುಗಿಸ್ಬಿಟ್ರೆ ನಾಳೆನೇ ಬರ್ತೀವಿ. ಏಯ್ ಏನೇ ಅದು ಬಗ್ಗಿ ಬಗ್ಗಿ ಅಷ್ಟೊಂದು ಡೀಪಾಗಿ ಅವನ್ನೇ ನೋಡ್ತಿದ್ದೆ. ಏನೂ ಇಲ್ಲಪ್ಪ, ಬಿಟ್ರೆ ಅವನ್ನೇ ತಿನ್ನಕ್ ಬಿಡ್ತಾಳೆ. ಯಾರು? ಏನೂ ಇಲ್ಲ, ಮೊನ್ನೆ ಒಂದ್ ಜೀವ ಉಳಿಸ್ದ ಅಲ್ವಾ, ಅವನೇನಾ ಅಂತ ನೋಡ್ತಾ ಇದ್ದೀನಿ. ಬಾಯಿಂದ ಸುಳ್ಳೆ ಎಷ್ಟು ಸುಂದರವಾಗಿ ಬರ್ಬೇಕಾದ್ರೆ ಇನ್ ನಿಜ ಎಷ್ಟು ಸುಂದರವಾಗಿ ಬರ್ಬೇಡ. ಏನೂ ಇಲ್ಲ, ನಾನು ಹೇಳ್ತೀನಿ. ಹಾಯ್, ನಾನ್ ಲೀನಾ. ಯಾ, ನೀವಂದ್ರೆ ನಂಗೆ ತುಂಬಾ ಇಷ್ಟ. ನನ್ ಬಗ್ಗೆ ಏನ್ರಿ ಗೊತ್ತು ನಿಮ್ಗೆ? ಅದು ನಮ್ಮಕ್ಕನ ಹೆಸರು ಲೀಲಾ, ಮಹಾರಾಣಿ ಕಾಲೇಜು PG ಅಲ್ಲಿ ಇರ್ತಾಳೆ. ರಜಾ ಇದ್ರೆ ಊರಿಗೆ ಬರ್ತಾಳೆ. ಮಲ್ಗೆ ಹೂವ ಅಂದ್ರೆ ತುಂಬಾ ಇಷ್ಟ. ನನಗೆ ಚಾಕ್ಲೇಟ್ ಅಂದ್ರೆ ಇಷ್ಟ. 1.5 ವರ್ಷದಿಂದ ನೀನ್ ಹಿಂದೆ ಬಿದ್ದಿದ್ದೀನಿ ಗೊತ್ತಾ? ಮತ್ತೆ ನಂಗೆ ಹೇಳಲೇ ಇಲ್ಲ. ಭಯನಾ? ಹೌದು, ಭಯ. ಎಲ್ಲಿ ನನ್ನ ಪ್ರೀತಿ ನಿನ್ ಎಜುಕೇಶನ್ಗೆ ತೊಂದರೆ ಆಗತ್ತನೋ ಭಯ. ಇವಾಗ ನೀನ್ 6 ಹಳ್ಳಿಗೂ ಒಳ್ಳೆ ಓದೋ ಹುಡುಗಿ ಅಂತ ಹೆಸರು ತಗೊಂಡಿದ್ಯಾ. ನಿನ್ ಡಿಗ್ರಿನೂ ಮುಗೀತು, ಅದಕ್ಕೆ ಇವಾಗ ಪ್ರಪೋಸ್ ಮಾಡ್ತಾ ಪಿತನ ಸುತನ ಪವಿತ್ರಾತ್ಮದಲ್ಲಿ ನೀನು ಭೂಮಿಯನ್ನು ವ್ಯವಸಾಯ ಮಾಡುವಾಗ ಇನ್ನು ಮೇಲೆ ಅದು ತನ್ನ ಸಾರವನ್ನು ಕೊಡುವುದಿಲ್ಲ. ನೀನು ಭೂಮಿಯಲ್ಲಿ ಅಲೆದಾಡುವವನಾಗಿಯೂ ತಿರುಗಾಡುವವನಾಗಿಯೂ ಇರುವಿ ಎಂದನುವಾಗ ಒಳಗಡೆ ಹೋಗಿ ಪ್ರಭುಗಳ ಆಶೀರ್ವಾದ ಪಡಿ, ಎಲ್ಲ ಒಳ್ಳೆದಾಗತ್ತೆ. ಹೋಗ್ಬಮ್ಮ. ಆಯ್ತಮ್ಮ. ಭೂಮಿಯಲ್ಲಿ ಅಲಿಯುವವನು ತಿರುಗಾಡುವವನು ಆಗಿರಬೇಕು. ಪಿತನ ಸುತನ ಪವಿತ್ರಾತ್ಮದಲ್ಲಿ ಆಮೆನ್. ಫಾದರ್. ಯೆಸ್. ಓ ಯು ಮೈ ಚೈಲ್ಡ್, ಹೌ ಮೇ ಐ ಹೆಲ್ಪ್ ಯು? ನನ್ ಮಗುಗೆ ತುಂಬಾ ಹುಷಾರಿಲ್ಲ. ನೋವಿಂದ ನರಳ್ತಾ ಇದೆ. ನನ್ ಮಗುನ ನೀವೇ ಕಾಪಾಡಬೇಕು. In the name of Jesus, Lord Jesus is the savior of the world. ಪವಿತ್ರಾಲಯಕ್ಕೆ ನೀವು ಬಂದಾದ್ಮೇಲೆ ಕರ್ತನ ಕೃಪೆ ನಿಮ್ಮಲ್ಲಿ ಸದಾ ಇರುತ್ತೆ. ಬಡವರಿಗೆ ಸಹಾಯ ಮಾಡ್ತೀರಂತ ಗೊತ್ತಾಯ್ತು ಫಾದರ್, ಅದಕ್ಕೆ ಬಂದಿದ್ದೀನಿ. ಪವಿತ್ರಾಲಯದಲ್ಲಿ ನೀವು ಬಂದು ನಿಂತಿದ್ದೀರಿ, ಕರ್ತನ ಕೃಪೆ ನಿಮಗೆ ಸಿಕ್ಕಿದ ಹಾಗೆ. ಮುಂದಿನ ವಾರ ನಮ್ಮ ಧರ್ಮಗುರುಗಳು ಬರ್ತಿದ್ದಾರೆ. ಅವ್ರ ಅನುಜ್ಞೆ ನೀವು ಪಾಲಿಸಿದ್ದೆ ಆದ್ರೆ ಪ್ರಭುಗಳ ಆಶೀರ್ವಾದ ನಿಮ್ಮ ಮೇಲೆ ಇರುತ್ತೆ. ಸುವಾರ್ತೆಯನ್ನೇ ಕೇಳ್ತೀರಿ. ಆಯ್ತು, ಮನೆಯವ್ರನ್ನ ಕರ್ಕೊಂಡ್ ಬರ್ತೀನಿ ಫಾದರ್. ನಿಮ್ಮ ಮನೆಯವರಷ್ಟೇ ಯಾಕೆ, ನಿಮ್ಮ ಅಕ್ಕಪಕ್ಕದ ಮನೆಯವರನ್ನು ಕರ್ಕೊಂಡು ಬನ್ನಿ. ನಿಮ್ಮಂಥವರ ಆಗಮನಕ್ಕಾಗಿ ಸೇಕ್ರೆಡ್ ಅಬೋರ್ಡ್ನ ಈ ದ್ವಾರಗಳು ಸದಾ ತೆರೆದಿರುತ್ತವೆ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಜಯ ನಾರಾಯಣಿ ನಮೋಸ್ತುತೆ. ಜಯ ಶಿವ ಶಂಕರ ನಮಾಮಿ ಶಂಕರ ಶಿವ. ಬೆಳಗ್ಗೆ ಕಾಗೆ ಕೂಗ್ತಾ ಇತ್ತು, ಅವಾಗ್ಲೇ ನಾನು ಅನ್ಕೊಂಡೆ ನಮ್ಮ ಮನೆಗೆ ಯಾರು ಬರ್ತಾರೆ ಅಂತ. ನೋಡಿದ್ರೆ ನೀನೇ ಬಂದಿಲ್ಲ. ಅಮ್ಮ ಅಂದ್ರೆ ಅಮ್ಮ, 100% ಅಮ್ಮ. ಅದೇ ಎಣ್ಣೆ ಸ್ನಾನ, ಅದೇ ತುಳಸಿ ಪೂಜೆ, ಅದೇ ವಾಂಗಿ ಬಾತು, ಇದನ್ನೆಲ್ಲ ಎಷ್ಟು ಮಿಸ್ ಮಾಡ್ಕೊಂಡೆ ಗೊತ್ತಾ? ಎಲ್ಲ ಮಾಡ್ಕೊಡ್ತೀನಿ ಬಾರೆ. ಹಾಯ್ ವಿನು ಡಾರ್ಲಿಂಗ್. ಅಮ್ಮ ಗಾಡಿ ಎತ್ತು, ಅಪ್ಪ ಕರೀತಾ ಇದಾರೆ. ಬಾರ ಇಲ್ಲಿ, ನಾನು ಅಮ್ಮನ್ ಕರ್ಕೊಂಡೋಗ್ಬೇಕು. ಅಮ್ಮ, ನಿನ್ ಕುಲ್ಪುತ್ರಂಗ್ ಇನ್ನೂ ಗಾಡಿ ಓಡ್ಸೋ ಹುಚ್ಚ ಹೋಗಿಲ್ವಾ? ಅಯ್ಯೋ ಇಲ್ಲ, ಇನ್ನು ಹುಚ್ಚು ಜಾಸ್ತಿ ಆಗಿದೆ ಕಣೆ. ಬೇಗ ಹತ್ತಮ್ಮ. ಏನ್ ನಾನು ಬರ್ಲೇನೋ? ತ್ರಿಬಲ್ ರೈಡಿಂಗ್ ಹೋಗ್ರೆ ಪೊಲೀಸ್ ಅವರು ಹಿಡಿತಾರೆ. ನಿಮ್ಮ ಅಪ್ಪ ಕಟ್ತಾನ 100 ರೂಪಾಯಿನ. ನೀವಿಬ್ರು ನಡ್ಕೊಂಡೆ ಬನ್ನಿ. ನಿನ್ ಮಗನ ಬಾ ಒಳಗೆ ಹೋಗೋಣ. ನಡಿ. ಶಂಕರಪ್ಪನವರೇ ನಮಸ್ಕಾರ. ನಮಸ್ಕಾರಮ್ಮ. ಸರ್, ನಿಮ್ಗೆ ಕೃಷಿ ಹೇಗೆ ಒಲ್ದು ಬಂತು? ರೈತನಾಗಿ ನಿಮ್ ಪ್ರಯಾಣ ಹೇಗೆ ಸರ್? ನಮ್ಮ ಪೂರ್ವಿಕರು ತಲತಲಾಂತರದಿಂದ ಕೃಷಿ ಮಾಡ್ಕೊಂಡು ಬಂದಿದ್ದಾರೆ, ನಾವು ಮಾಡ್ಕೊಂಡು ಹೋಗ್ತಾ ಇದೀವಿ. ನಿಮ್ ಮನೆಯವ್ರ ಸಪೋರ್ಟ್ ಹೇಗಿದೆ ಶಂಕರಪ್ಪನವರೇ ನಿಮ್ಗೆ? ಮನೆಯವರು, ನಮ್ಮ ಹೆಂಡತಿ, ಮಕ್ಕಳು, ಕೆಲಸದವರು ಎಲ್ಲರೂ ನಮಗೆ ಸಪೋರ್ಟ್ ಮಾಡ್ತಿದ್ದಾರೆ. ನಿಮ್ ಮನೆ ನೋಡಿದಾಗೆ ನಮ್ಗೆ ಅನ್ಸ್ತು, ಹಸುಗಳು ಕರುಗಳು ಒಂಥರ ಗೋಶಾಲೆ ನೋಡಿದಂಗೆ ಆಯ್ತು. ಇದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ನಮ್ಮ ಹಿಂದೂಸ್ತಾನದಲ್ಲಿ ನಾವು ಗೋವಿಗೆ ತಾಯಿ ಸ್ಥಾನ ಕೊಟ್ಟಿದ್ದೇವೆ.
ಎದೆಹಾಲು ಕೊಟ್ಟು ಬೆಳೆಸೋ ತಾಯಿನ ನಾವು ಹೇಗೆ ನೋಡ್ಕೋತೀವೋ ಹಂಗೆ ಹಾಲು ಕೊಡೋ ಗೋಮಾತೆಯನ್ನು ನೋಡ್ಕೋತೇವೆ. ಕೊನೆಯದಾಗಿ ಪ್ರೇಕ್ಷಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ನಾವು ನಮ್ಮ ಹಿಂದೂಸ್ತಾನದಲ್ಲಿ ಹಾಲು ಕುಡಿದು ಹಸುವಿನ ಗಂಟ್ಲನ್ನ ತಲೆ ಮೇಲೆ ಹಾಕೊಂಡು ಜೀವನ ಮಾಡ್ತೀವಿ. ಈ ದೇಶದಲ್ಲಿ ಒಂದೇ ಒಂದು ಹನಿ ರಕ್ತ ಗೋಮಾತೆಯಿಂದ ಕೆಳಗೆ ಬೀಳೋದಕ್ಕೆ ನಾವು ಆಸ್ಪದ ಕೊಡೋದಿಲ್ಲ. ನಿಮಗೆ ಗೋಮಾಂಸ ತಿನ್ಲೇಬೇಕು ಅಂತಿದ್ರೆ ಈ ದೇಶ ಬಿಟ್ಟು ಹೊರಗಡೆ ಹೋಗ್ತೀನಿ. ಈ ದೇಶದಲ್ಲಿ ನೀವು ಪುಣ್ಯಕೋಟಿನ ಪೂಜೆ ಮಾಡಿ ಪುಣ್ಯ ಕಟ್ಗಳಿ ಅಂತ ಹೇಳಿಕ್ ಬಯಸ್ತೀನಿ. ನಮಸ್ಕಾರ ಶಂಕರಪ್ಪನವ್ರೆ. ನಮಸ್ತೆ. ಕ್ಯಾಮ್ರಾಮನ್ ರವಿ ಅವ್ರ ಜೊತೆ ಖುಷಿ. ಎಷ್ಟು ಚೆನ್ನಾಗಿ ಮಾತಾಡಿದ್ರಿ, ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಸೋ ಗ್ರೇಟ್ ಪಾ. ಅಮ್ಮನ ಕಾಪಾಡಿ ಅಂದ್ರಿ ಅಲ್ಲಪ್ಪ. ಯಜಮಾನ್ರೆ, ಕಾರ್ಯಕ್ರಮ ತುಂಬಾ ಚೆನ್ನಾಗಿತ್ತು. ಹ್ಞೂನ್ರಿ, ತುಂಬಾ ಚೆನ್ನಾಗಿ ಮಾತಾಡಿದ್ರ. ನನ್ನ ಮಾತು ಕೆಲವರು ಕಹಿ ಅನ್ನಿಸ್ಬೋದು, ಆದ್ರೆ ಸತ್ಯ ಯಾವಾಗ್ಲೂ ಕಹಿಯಾಗೇ ಇರುತ್ತೆ. 1 2 3 4 5 6 Come on, change your legs. 10 Raju, baile. 1 2 3 4 Hey, welcome to Lee Academy. ನೀವೇನ್ರಿ ಇಲ್ಲಿ? ಅಬ್ಬಬ್ಬಬ್ಬಬ್ಬ, ಇವತ್ತು ನಮ್ಮ ಸ್ಕೂಲ್ಗೆ ಕಳೆ ಬಂತು. ಇವರು ನಮ್ಮ ಹುಡುಗಿ ಪ್ರಶಾಂತ್ ಅಂತ. ಹಾಯ್. ಹೇ ಹಾಯ್, ಹೇಗಿದ್ದೀರಾ ಬಾಸ್? ನಾವು ಸೇರ್ಕೋಬೋದಾ ನಿಮ್ ಸ್ಕೂಲ್ಗೆ? ಹೋ ಎಸ್, ಆರಾಮಾಗಿ. ಮದುವೆ ಆದ್ಮೇಲೆ ಫುಲ್ ಮಾರ್ಷಲ್ ಆರ್ಟ್ಸ್ ಬೇಕೇ ಬೇಕಲ್ವಾ? ಆದ್ರೂ ಬಾಸ್, ಈ ಹಳ್ಳಿ ಸ್ಕೂಲ್ ಓಪನ್ ಮಾಡೋದಕ್ಕಿಂತ ಸಿಟಿಲ್ ಮಾಡಿದ್ರೆ ಒಳ್ಳೆ ದುಡ್ಡು ಮಾಡ್ಬೋದಿತ್ತಲ್ವಾ? ಇಲ್ಲ ಪ್ರಶಾಂತ್ ಅವರೇ, ನಂಗೆ ದುಡ್ಡಿನ ಆಸೆ ಇಲ್ಲ. ಇದ್ರ ಮೇಲೆ ನಂಗೆ ಚಿಕ್ಕ ವಯಸ್ಸಿಂದ ಒಳ್ಳೆ ಕಷ್ಟಪಟ್ಟು ಕಲ್ತು ಇಷ್ಟಪಟ್ಟು ಹೇಳ್ಕೊಡ್ತಾ ಇದ್ದೀನಿ. ಓಕೆಲಿ, ಮುಂದಿನ ತಿಂಗಳು ನಮ್ಮ ಮದ್ವೆ ಇದೆ, ಖಂಡಿತವಾಗ್ಲೂ ಬರ್ಬೇಕು. ಖಂಡಿತ. ತಗೊಳ್ಳಿ, ನಿಮ್ ಮದ್ವೆಗೂ ನಾವು ಬರ್ತೀವಿ. ಎಲ್ರಿ ಮದ್ವೆ? ನಮ್ಮ ಹುಡುಗಿನು ಗ್ರೀನ್ ಸಿಗ್ನಲ್ ಕೊಟ್ಟಿಲ್ಲ. ಹುಡುಗಿನ ಯಾರ್ರೀ? ಹುಡುಗಿ ಲೀ ಲೀ ಅಂತ. ಲೀನಾ? ಎಸ್. ಅಲ್ಲ ರೀ, ನಿಮ್ಮ ಹೆಸರು ಲೀ, ಈ ಸ್ಕೂಲ್ ಹೆಸರು ಲೀ, ನಿಮ್ ಹುಡುಗಿ ಹೆಸರು ಲೀನಾ? ಎಸ್. ಲೀನಾ ಇಲ್ಲ ಲೀಲನಾ? ಅಮ್ಮ, ಇದ್ಯಾಕ್ ಲಾಂಜಿ ಜಂಪ್ ಮಾಡೋದ್ ಬಿಟ್ಟು ಆ ಕಡೆಯಿಂದ ಬರ್ತಾ ಇದ್ಯಾ? ಗಂಡಸ್ರ ಕೈಯಲ್ಲಿ ಮಾತ್ರ ಜಂಪ್ ಮಾಡಕ್ಕಾಗದು. ಮಕ್ ನೋಡ್ಬಿಡ್ತೀನಿ. ನನ್ ಗಂಡಸ್ತನದ ಬಗ್ಗೆ ಮಾತಾಡಿದ್ರೆ ಫಸ್ಟ್ ನೀನ್ ಗಂಡಸ ಅಂತ ಪ್ರೂವ್ ಮಾಡ್ಕೊ. ನಾ ಗಂಡಸಕಲ್ಲ. ಹಂಗಾರ ಒಂದ್ ಕ್ವಶನ್ ಕೇಳ್ತೀನಿ, ಆನ್ಸರ್ ಹೇಳ್ತೀಯಾ? ಕೇಳ ನೋಡುವ. ಲೇ ಸೋಮ, ಬ್ಯಾಡ ಸುಮ್ಕಿರ್ಲೆ, ನಿಂಗೆ ಗೊತ್ತಾಗಕ್ಕಿಲ್ಲ. ನಿಂಗೆ ಗೊತ್ತಾಗಲ್ಲ, ಸುಮ್ಕಿರ್ಲಾ. ನೀ ಕೇಳ. ಇಡೀ ಪ್ರಪಂಚದಲ್ಲಿ ಮನುಷ್ಯರಿಗೆ ಒಂದು ಜಾಗದಲ್ಲಿ ಮಾತ್ರ ಗುಂಗುರ್ ಕೂದ್ಲಿರೋದು, ಅದೆಲ್ಲಿ? ಇದು ಕ್ವಶನ್ ಏನಿಲ್ಲ. ಆಡೈಕ್ಳಿಗೂ ಗೊತ್ತು ಎಲ್ಲಿ ಬೆಳೆದಿರ್ತಾವಂತ. ಆಡೈಕ್ಳಿಗೂ ಗೊತ್ತು, ನಮಗೂ ಗೊತ್ತು. ನೀನ್ ಗಣಿಸ್ತಾನೆ ಅಮಿಕಂಡ್, ನೀನ್ ಹೇಳು. ಬ್ಯಾಡಕ್ಕಲ್ಲ ಸೋಮ, ಸೆನ್ಸರ್ ಪ್ರಾಬ್ಲಮ್. ಅವ್ರದೇನ್ ಪ್ರಾಬ್ಲಮ್ ಆಗಲ್ಲ. ಎಲ್ರಿಗೂ ಗುಂಗುರ್ ಕೂದ್ಲು ಎಲ್ಲಿರುತ್ತೆ ಗೊತ್ತಾ? ವೆಸ್ಟ್ ಇಂಡೀಸ್ ಅಲ್ಲಿ. ನೋಡ್ರಲ್ಲ, ಹುಡುಗಿ ಬಗ್ಗೆ ಯೋಚನೆ ಮಾಡ್ಕೊಂಡು ಅಡಿಕೆ ಮರದ ಕೆಳಗೆ ನಿಂತ್ಬಿಟ್ಟವನೆ. ಬನ್ನಿ ನೋಡೋಣ. ಮಿಸ್ಟರ್ ಲೀ, ಎಲ್ಲಪ್ಪ ಮಿಸ್ ಲೀ. ಬೇಗ ಬರ್ರಿ. ಎಷ್ಟ್ ಚೆನ್ನಾಗಿ ಮಾಡಿದ್ಯೆ. ಬರ್ದಿದ್ದಾಳೆ. ನಿಮ್ಮಮ್ಮ ತೋಟದಲ್ಲಿದ್ದಾರೆ ಅಂದ್ರು, ಇಲ್ಲೇನೆ ಮಾಡ್ತಾ ಇದೀಯಾ? ಲೇ, ಇವಳು ಲೀಗ್ ಬಿಟ್ಟಿದ್ದಾಳೆ. ಹಾಗೇನೂ ಇಲ್ಲ. ಅದೇ ಕಂಡ್ರು ಪ್ರೀತಿ ಅಂದ್ರೆ. ಇರ್ಲಿ ಹೇಳೆ. ಹೌದೇ, ಅವನಂದ್ರೆ ನಂಗಿಷ್ಟ. ಅವಳ ಹೆಸರು ಯಾವತ್ತೋ ನನ್ನ ಎದೆ ಮೇಲೆ ಬರ್ದಾಗೋಯ್ತು. ಹೌದು, ಫಿಕ್ಸೆ. ಆಲ್ಮೋಸ್ಟ್ ಫಿಕ್ಸ್. ಮತ್ತ್ಯಾಕೆ ಅಷ್ಟೊಂದ್ ಸತಾಯಿಸ್ತಾ ಇದೀಯಾ? ನನ್ಗೆ ಯಾಕೋ ಈ ಮ್ಯಾಟ್ರ್ ಇವತ್ತೇ ಫೈನಲ್ ಆಗೋದು ಒಳ್ಳೇದು ಅಂತ ಅನಿಸ್ತಿದೆ. ಅದಕ್ಕೆ ನಿಮ್ನೆಲ್ಲ ಬರಕ್ ಹೇಳಿದ್ದು. ಹೌದು. ನೀನು ಅವನು ಮಾತಾಡೋಕೆ ಮಧ್ಯದಲ್ಲಿ ಸುಮ್ನೆ ನಾವ್ಯಾಕೆ? ನೀವೆಲ್ಲ ನನ್ ಜೊತೆ ಬಂದ್ರೆ ಪ್ಲೀಸ್ ಪ್ಲೀಸ್. ರಾಧೆ ಜೊತೆ 16,000 ಜನ ಗೋಪಿಕೆಯರು ಎದುರು ಕೃಷ್ಣ ಒಬ್ನೇ ಇರ್ಬೇಕು. ಇರ್ಬೇಕು. ಹೌದು ಮಗ. ಸರಿ ಮಗ, ಆಲ್ ದ ಬೆಸ್ಟ್. ಓಕೆ, ಬಾಯ್ ಬಾಯ್. ಏ ಹುಷಾರು ಮಗ. ಮಗ ಲೇ, ಅವ್ನು ಈ ಕಡೆನೆ ಬರ್ತಾ ಇದ್ದಾನೆ. ಇದೇ ರೈಟ್ ಟೈಮ್. ಹೋಗು. ಹೌದೇ, ಇವತ್ತಿದೆ.
ಹಾರರ್ ಎಫೆಕ್ಟ್ ಬರ್ತಾ ಇತ್ತಲ್ಲ. ಅಯ್ಯೋ ರೀ ನೀವಾ? ಪೂರ್ತಿ ಇಟ್ಕೋಬೇಕಾಗಿರೋ ಕೈನ ಇವಾಗೆ ಬಿಟ್ಬಿಡು ಅಂತಿದ್ಯಾ? ನಿಮ್ಮನ್ನ ಯಾಕೆ ನಾನ್ ಪ್ರೀತಿಸ್ಬೇಕು ಅಥವಾ ನೀವ್ಯಾಕೆ ನನ್ನನ್ನೇ ಪ್ರೀತಿಸ್ಬೇಕು? ಈ ಪ್ರಪಂಚದಲ್ಲಿ ಬೇರೆ ಯಾರು ಸಿಗ್ಲಿಲ್ವಾ ನಿಮ್ಗೆ? ಲೀಲಾ, ಈ ಭೂಮಿ ಮೇಲೆ ಒಬ್ರನ್ನೊಬ್ರು ಇಷ್ಟಪಡ್ತಾರಂದ್ರೆ ಈ ಪ್ರಕೃತಿನೇ ಆ ಪ್ರೇಮಕ್ಕೆ ಸಾಕ್ಷಿಯಾಗಿರುತ್ತೆ, ಗೊತ್ತಾ? ರೀ ಸ್ವಲ್ಪ ಅರ್ಥ ಆಗೋ ತರ ಹೇಳ್ರಿ. ಓಕೆ, ನಿಮ್ಮ ಪ್ರೀತಿಗೆ ಈ ಪ್ರಕೃತಿಯಲ್ಲೇ ಸಾಕ್ಷಿ ಇದೆ. ಅದು ನಾಳೆ ನಿಮಗೆ ತೋರಿಸ್ತೀನಿ, ಓಕೆನಾ? ಓಕೆ ಸರಿ, ಮತ್ತೆ ನಾಳೆ ಬೆಳಗ್ಗೆ 9 ಗಂಟೆಗೆ ವೀರಾಂಜನೇಯ ಸ್ವಾಮಿ ಬೆಟ್ಟಕ್ಕೆ ಬನ್ನಿ, ನಿಮಗೆ ಅದನ್ನ ತೋರಿಸ್ತೀನಿ. ಓಕೆ ಸರಿ, ಬರ್ತೀನಿ. ಓಕೆ, ಬಾಯ್ ಬಾಯ್. ಅಪ್ಪಂಗೊಂದ್ ಗ್ಲಾಸ್ ಟೀ ತಗೊಂಬಾ. ಓಕೆ ಮಾ. ಅಮ್ಮ ಅಮ್ಮ ಅರ್ಜೆಂಟ್ ಬರ್ತದೆ. ಅಮ್ಮ ಅಮ್ಮ ಅರ್ಜೆಂಟ್ ಬರ್ತದೆ. ಏನಂತ ತೊಡೆ ಮೇಲ್ ಮಾಡಿಸ್ಕೊಳ್ಳ, ಹೋಗ್ ತಿಪ್ಪೆ ಮೇಲ್ ಮಾಡ್ಕೊಂಡ್ ಬಾ. ಆಯ್ತು. ಅಪ್ಪಂಗ್ ನಿನ್ನೆ ಕೊಟ್ಬಿಡು, ಓಕೆನಾ? ಅಪ್ಪ ಬಾಯ್, ಬೇಗ ಬಂದ್ಬಿಡೆ. ಬಾಯ್ 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 ಬಾಯ್. ಅಕ್ಕ ಅಕ್ಕ ಬೇಗ ತೊಳಿ, ಅಕ್ಕ ಅಕ್ಕ ಬೇಗ ತೊಳಿ. ಛೀ, ಅದ್ನೇನ್ ಕವನ ತರ ಹೇಳ್ತಾ ಇದ್ಯಾ? ಹೋಗ ಅಮ್ಮನ ಹತ್ರ ತೊಳ್ಸ್ಕೊ, ನಂಗೆ ಟೈಮ್ ಇಲ್ಲ. ಅಮ್ಮ ಅಮ್ಮ ಬೇಗ ತೊಳಿ ಅಮ್ಮ, ಅಮ್ಮ ಅಮ್ಮ ಬೇಗ ತೊಳಿ ಅಮ್ಮ. ನಾಲ್ಕು ಮನೆ ಕೇಳ್ಸುತ್ತೆ ಹಚ್ಚುತ್ತಾ ಇದೆಯಲ್ಲ, ಕರ್ಮ. ತಗೊಳ್ರಿ ಕಾಫಿ. ಬೇಗ ಬಾಮ. ಯಾವಾಗ್ಲೂ ಹಿಂಗೆ. ನಡಿ ತೊಳಿತೀನಿ. ಲೀಲಾ ಅವ್ರೆ, ಏನ್ರಿ ಆಗ್ಲೇ ಬಂದೇ ಬಿಡಿದೀರಾ? ರೀ, ಅದೇನೋ ಸಾಕ್ಷಿ ತೋರಿಸ್ತೀನಿ ಅಂತ ಕರೆದ್ಬಿಟ್ಟು ಆಗ್ಲೇ ಬಂದಿದ್ಯಾ ಅಂತ ಕೇಳ್ತಾ ಇದ್ದೀರಾ? ಓ ಕೂಲ್ 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 ಕೂಲ್. ಏನೋ ಅಷ್ಟೊಂದು ಅರ್ಜೆಂಟಾ? ನೋಡಿ ಲೀಲಾ ಅವ್ರೆ, ಒಂದ್ ಹುಡ್ಗಂಗೆ ಇದೇ ಹುಡುಗಿ ಅಂತ ಆ ಸ್ವರ್ಗದಲ್ಲೇ ಫಿಕ್ಸ್ ಆಗೋಗಿರುತ್ತೆ. ಅಂತ ಪ್ರೇಮಿಗಳಿಗೆ ಸಾಕ್ಷಿ ಅಂತ ಈ ಭೂಮಿ ಮೇಲೆ ಸೃಷ್ಟಿಯಾಗಿರುತ್ತೆ. ತೋರಿಸಿ ಮತ್ತೆ. ಇರ್ರಿ, ಪ್ರೀತಿಯಲ್ಲಿ ತಾಳ್ಮೆ ಇರ್ಬೇಕು. ಈಗ ನೋಡ್ರಿ, ನಿನ್ನಲ್ಲಿ ಮೊದಲು, ನನ್ನಲ್ಲಿ ಕೊನೆ. ಲೀ ಲೀ ಈಗಲಾದ್ರೂ ನಂಬ್ತೀರಾ? ನನ್ನಲ್ಲಿ ಮೊದಲು, ನಿನ್ನಲ್ಲಿ ಕೊನೆ. ಏ ಲೀಲಾ, ಯಾಕೆ ಡಲ್ಲ ಬಿಟ್ಟೆ?
ಪ್ರೀತಿಸೋದ್ರಲ್ಲಿ ಅರ್ಥ ಇಲ್ಲ. ಪ್ಲೀಸ್ ನನ್ನ ಮರ್ತ್ಬಿಡು. ಏನಾಯ್ತು? ನನ್ ಕರಿತಾನೆ ಇದೆ, ಹೋಗ್ತಾನೆ ಇದೆಯಾ? ನೀನ್ ಎಜುಕೇಟೆಡ್ ಆಗಿ ಈ ಕಾಲದಲ್ಲೂ ಜಾತಿ ಧರ್ಮ ಮತ ಅಂತ ನೋಡ್ತೀಯಾ? ದಯವಿಟ್ಟು ಆಗಿದ್ದೆಲ್ಲ ಒಂದ್ ಕಹಿ ಘಟನೆ ಅಂತ ಮರ್ತ್ಬಿಡು. ನೀನಿಗೆ ಪ್ರಪೋಸ್ ಮಾಡಕ್ಕಿಂತ ಮುಂಚೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೊಡ್ಬೇಕಿತ್ತಲ್ವಾ? ನನಗೆ ಭಯ ಆಗ್ತಾ ಇದೆ. ಪ್ರೀತಿನ ಎದುರಿಸ್ಬೇಕಂದ್ರೆ ಮೊದಲು ಅದ್ರ ಎದುರು ನಿಂತ್ಕೋಬೇಕು. ನೀನ್ ನೋಡಿದ್ರೆ ಓಡೋಗ್ತಾ ಇದೀಯಾ. ಅಲ್ಲ, ಒಂದ್ ಹೇಳಿಲ್ಲ, ನಾನು ಈ ಧರ್ಮದಲ್ಲಿ ಹುಟ್ಟಿತ್ತಪ್ಪ, ನಿನ್ ಪ್ರೀತಿ ತಪ್ಪ. ನನಗೆ ಈ ಸಮಾಜನ ನಮ್ಮ ಮನೆಯವ್ರನ್ನ ಎದುರಿಸಕ್ಕೆ ಭಯ ಆಗ್ತಾ ಇದೆ. ಸರಿ ಬಾ. ಕನ್ಫ್ಯೂಸ್ ಮೈ ಚಿಲ್ಡ್ರನ್, ಪಾಪ ನಿವೇದನೆ ಆಗ್ಲಿ. ಫಾದರ್, ನನ್ನ ಹೆಸರು ಲೀಲಾ. ನನ್ನ ಸಮಸ್ಯೆ ಏನು ಅಂದ್ರೆ ನಂಗೆ ಒಬ್ಬ ಹುಡುಗನ ಜೊತೆ ಪ್ರೀತಿಯಾಗಿದೆ. ಈ ವಯಸ್ಸಿನಲ್ಲಿ ಪ್ರೀತಿ ಉಂಟಾಗೋದು ಸಹಜ. ಅದನ್ನ ನೀವು ಅಂದ್ಕೊಂಡ ಹಾಗೆ ಪ್ರೀತಿನೇ ಸಮಸ್ಯೆ ಆಗೋದಕ್ಕೆ ಎಂದು ಸಾಧ್ಯ ಇಲ್ವಲ್ಲ ಮೈ ಚೈಲ್ಡ್. ಹೌದು ಫಾದರ್, ಸಮಸ್ಯೆ ಪ್ರೀತಿ ಅಲ್ಲ, ಧರ್ಮ. ಇರ್ಲಿ, ಹುಡುಗ ಯಾರು? ಯಾವ ಧರ್ಮ? ಫಾದರ್, ನನ್ನ ಹೆಸರು ಚಾರ್ಲಿ. ಯಾರೋ ಅದು ಲೀಲಾ ಅಂತ, ಬೇರೆ ಧರ್ಮದ ಹುಡುಗಿ ಅಂತ ಇವನ್ ಹೇಳ್ತಾ ಇದ್ದ. ಏನೋಪ್ಪ, ನನ್ ಕೈ ಕಾಲ ಆಡ್ತಾ ಇಲ್ಲ. ನೀನ್ ಮಾಡೋದು ಸರಿಯೇನೋ? ಅಮ್ಮ, ನಾನ್ ಮಾಡಿದ್ ಸರಿನಾ ತಪ್ಪ ಅಂತ ನನಗೆ ಗೊತ್ತಿದೆ, ಆದ್ರೆ ಅಣ್ಣ ಮಾಡಿದ್ ಸರಿ ಇಲ್ಲಮ್ಮ. ಫಾದರ್ ಸ್ಥಾನದಲ್ಲಿರೋ ವ್ಯಕ್ತಿ ಆ ಸ್ಥಾನಕ್ಕೆ ಗೌರವ ಕೊಡ್ಬೇಕು. ತಪ್ಪು ಮಾಡಿರೋ ವ್ಯಕ್ತಿನ ಕ್ಷಮಿಸ್ಬೇಕು, ಒಳ್ಳೆದನ್ನ ಬೆಂತಟ್ಬೇಕು. ಸಮಾಧಾನ ಕ್ಷಮಾಧಾನ ಮಾಡಂತ ಫಾದರ್ ಆ ಸ್ಥಾನ ಬಿಟ್ಟು ಬಂದ್ರೆ ಏನ್ ಅರ್ಥ? ನಾನು ಚರ್ಚ್ ಫಾದರ್ ಆಗೋಕ್ಕೂ ಮುಂಚೆ ನಿಮ್ಮ ಅಣ್ಣ, ಅದನ್ನ ಮರಿಬೇಡ. ನೀನ್ ಪ್ರೀತಿಸ್ತಿದ್ದೀನಿ ಅಂತ ಅಂದ್ಕೊಂಡಿದ್ಯಲ್ಲ ಹುಡುಗಿ, ಅವರಪ್ಪನ ಚೆನ್ನಾಗ್ ಗೊತ್ತು. ನಮ್ ಧರ್ಮ ಕಂಡ್ರಾಗೋಲ್ಲ ಅವನಿಗೆ, ಕೂರ್ದು ಬೀಳ್ತಾನೆ. ನೋ ಚಾರ್ಲಿ, ಡೋಂಟ್ ಗೆಟ್ ಟ್ರ್ಯಾಪ್ಡ್. ಈ ಪ್ರೀತಿ ಸುಳಿ ಸಿಲ್ಕ್ತವ್ರಿಗೆ ಕಣ್ ಕಾಣಲ್ಲ. ನನಗೆ ಆ ಹುಡುಗಿ ನೋಡಿದ ತಕ್ಷಣ ಕಾಣಿಸಿದ್ದು ಪ್ರೀತಿನೇ ಹೊರತು ಧರ್ಮ ಅಲ್ಲ. ಪ್ರತಿಯೊಬ್ಬರಿಗೂ ಧರ್ಮ ಜೊತೆಗೆ ಇರ್ಬೇಕು ಹೊರತು ಎದುರಾಗಬಾರ್ದು. ಅಯ್ಯೋ, ಏನೋ ಹಠ ನಿಂದು. ಸರಿ ಆಯ್ತು, ನಾವೀಗ ನಿಮ್ ದಾರಿಗೆ ಬರ್ತೀವಿ. ಆದ್ರೆ ಅದಕ್ಕೂ ಮುಂಚೆ ಅವರು ನಮ್ ದಾರಿಗೆ ಬರ್ತಾರ? ಅವ್ರು ನಮ್ ಧರ್ಮ ಅನುಸರಿಸ್ತಾರ? ಒಂದ್ ವೇಳೆ ಆ ಮನೆಯವರೇ ಬಂದು ನಮ್ ಧರ್ಮಕ್ಕೆ ಬನ್ನಿ ಅಂದ್ರೆ ನೀವು ಹೋಗ್ಬಿಡ್ತೀರಾ? ಬರೀ ಒಂದ್ ಚೌಕಟ್ಟಿನಲ್ಲಿ ಬದುಕ್ತಾ ಇದೀರ. ಚಾರ್ಲಿ, ಧರ್ಮದ ಬಗ್ಗೆ ಮಾತಾಡೋಕ್ ಮುಂಚೆ ಅದನ್ನ ಗೌರವಿಸೋದನ್ನ ಕಲಿ. ಧರ್ಮ ಅನ್ನೋದು ನನಗಿಂತ, ನಿನಗಿಂತ, ನಿಮ್ಮ ತಾತ ಮುತ್ತಾತನಿಗಿಂತ ಬಹಳ ದೊಡ್ಡದು, ನೆನ್ಪಿಟ್ಕೋ. Forgive me, my Lord, for the sin I have committed. Please, for heaven's sake, ಚಾರ್ಲಿ, ನಿನ್ಗೆ ಧರ್ಮಗಟ್ಟ ನಡತೆಯಿಂದ ನಮ್ಮ ಮರ್ಯಾದೆ ಮಣ್ಪಾಲ್ ಮಾಡ್ಬೇಡ. ಬೇಡ ಬಿಡು, ಆ ಹುಡುಗಿನ ಬಿಟ್ಬಿಡು. Her flashing eyes, her floating hair, weave a circle round her thrice and open the door to the holy thread. ಪ್ರಾಣ ಬಿಡ್ತೀನಿ, ಲೀಲನ್ ಮಾತ್ರ ಬಿಡಲ್ಲ. ಚಾರ್ಲಿ, ಚಾರ್ಲಿ, ಹೋಗ್ಬೇಡ. ಮೈ ಮಿಸ್ಟೇಕ್. ಆ ಸ್ಥಾನ ತುಂಬಿ ಕೈ ತುತ್ಕೊಟ್ಟು ತುಂಬಾ ಪ್ರೀತಿಯಿಂದ ಬೆಳೆಸಿದ್ವಲ್ಲ, ಇಟ್ಸ್ ಆ ಟೈಮ್ ಟು ರೀಪ್ ದ ಬೆನಿಫಿಟ್. ಅದಕ್ಕೆ ಮರ್ಯಾದೆ ಕೊಡದೇನೆ ಹೋಗ್ತಾ ಇದ್ದಾನೆ. ಹೋಗಿ ಬಿಡಮ್ಮ. ಹೋಗ್ಲಿ ಅಂದ್ರೆ ಹೆಂಗ ಅವನ್ನ ಬಿಟ್ಬಿಡೋದು? ಅಯ್ಯೋ, ಹೋಗೋ. ನೀನ್ ಯಾಕೋ ಬಂದೆ ಇಲ್ಲಿಗೆ? ನಾನು ನೋಡ್ಕೊ. ಬೇಡ, ನಿಂತ್ಕೊ. ಹಲೋ ಅಂಕಲ್. ನೀನ್ ನಮ್ಮ ಅರ್ಕೆರೆ ಚರ್ಚ್ ಫಾದರ್ ಅಂತೋನಿ ತಮ್ಮ ಅಲ್ವಾ? ಹೌದು ಅಂಕಲ್. ಏನಪ್ಪ ಇಲ್ಲಿ ತನಕ ಬಂದಿದ್ದು? ಏನಿಲ್ಲ, ನಾನು ಮತ್ತೆ ಲೀಲಾ ಒಬ್ರನ್ನೊಬ್ರು
ಪ್ರೀತಿಸ್ತಾ ಇದೀವಿ ಅಂಕಲ್. ನನ್ನ ಮಗನೇ, ನನ್ನ ಮನೆ ಬಾಗ್ಲಿಗೆ ಬಂದು ನನ್ನ ಮಗಳನ್ನೇ ಪ್ರೀತಿಸ್ತೀನಿ ಅಂತ ಹೇಳೋಕೆ ಇದೆಯಾ ನಿನ್ಗೆ? ಏನಮ್ಮ, ಆರ್ ಯು ನೌ ಸ್ಯಾಟಿಸ್ಫೈಡ್? ಹೊಟ್ಟೆ ತಣ್ಣಗಾಯ್ತಮ್ಮ? ನನ್ನ ತಮ್ಮನೇ ಬೇಕಾಗ್ತಾ ನಿನಗೆ? ನೀನು ನಿಮ್ಮಪ್ಪ ಸೇರ್ಕೊಂಡು ಏನ್ ಮಾಡ್ಬೇಕು ಅನ್ಕೊಡ್ತೀನಿ ನನ್ನ ತಮ್ಮನ್ನ? ಬಾಯೇ, ನಾಚಿಕೆ ಆಗೋಲ್ವ ನಿನ್ ಜನ್ಮಕ್ಕೆ? ನೀನ್ ತಮ್ಮನ ಬಿಟ್ಟು ನನ್ನ ಮಗಳ ತಲೆ ಕೆಡಿಸ್ಬೇಕು ಅಂತ ಇದ್ಯಾ? ಮೈಂಡ್ ಯೋರ್ ಟಂಗ್ ಶಂಕರಪ್ಪ. ನನ್ನ ತಮ್ಮನ ಪುಟ್ಟಿ ಹಾಕೊಂಡು ನಿನ್ನ ಮಗಳು ನೀನು ಅವಳು ಸರಿಯಾಗಿ ಬೆಳೆಸಿದ್ರೆ ನಿನ್ ಕುಟುಂಬ ಹಿಂಗಿರ್ತಿತ್ತು. ಅವಳಿಂದ ಕೆಲಸ ಮಾಡ್ತಿಲ್ಲ, ನಿನ್ನ ಮನೆ ಹೀಗೆ ಬಾಯಿ ನಿನ್ ಮಕ್ಕಳು ಹೊತ್ತೋಗ ನಮ್ಮೂರ್ಗೆ ಬಂದ್ಬಿಟ್ಟು ನಮ್ಮ ಮನೆ ಬಾಡಿಗೆ ಬಂದ್ಬಿಟ್ಟು ನಮ್ಮ ಕುಟುಂಬದ ಬಗ್ಗೆ ಮಾತಾಡ್ಲಿ. ನೋಡು, ಊರಿಗೆಲ್ಲ ಬುದ್ಧಿ ಹೇಳ್ಕೊಂಡು ಓಡಾಡ್ತೀಯಲ್ಲ, ಅದೆಲ್ಲ ಬಿಟ್ಟು ಮೊದಲು ನಿನ್ ತಮ್ಮನ ಬುದ್ಧಿ ಹೇಳು. ಇವತ್ತಿಂದ ಹುಟ್ಟಿದೂರು ಬೆಳೆದಿದ್ದೂರು ಕಿತ್ತಾಡಿದೂರಿನ ಋಣ ಎಲ್ಲ ಮುಗೀತು. ನೋಡಪ್ಪ, ಊರ್ ಬಿಟ್ಟವ್ರೆಲ್ಲ ಉದ್ಧಾರ ಆಗವ್ರೆ, ನೀನು ಒಬ್ನೇ ಬ್ಯಾಲೆನ್ಸು. ಇಲ್ಲ ಮಗ, ನಾನು ಒಬ್ನೇ ಹೋಗಿದ್ರೆ ತಲೆ ಕೆಡ್ಸ್ಕೊಂತಿರ್ಲಿಲ್ಲ. ನನ್ನ ಜೊತೆ ಲೀಲಾನೂ ಇದ್ದಾಳೆ. ಲೇ, ಅದೇನೋ ಗಾದೆ ಹೇಳ್ತಾರಲ್ಲ, ಪ್ರತಿಯೊಬ್ಬ ಯಶಸ್ವಿ ಪುರುಷನ ಹಿಂದೆ ಒಬ್ಬ ಮಹಿಳೆ ಇರುತ್ತಾಳೆ ಅಂತ. ಅವಳು ಯಾವಾಗ್ಲೂ ನಿನ್ ಹಿಂದೆ ಇರ್ತಾಳೆ. ಇವತ್ತೇನೋ ನಾಚ್ಕೊಂಡ್ ಪಾಪ ಅಲ್ಲಿ ಕೂತವಳೆ ಅಷ್ಟೇ. ಊರ್ನವ್ರು ಏನ್ ಮಾತಾಡ್ತಾರೋ ಏನ್ ಕತೆನೋ. ನಮ್ಮೂರವ್ರ ಬಗ್ಗೆ ಯಾಕೆ ತಲೆ ಕೆಡ್ಸ್ಕೊತೀಯ? ನಿನ್ ವಿಷಯ ಸಿಕ್ಕಿದೆ, ಒಂದ್ 4 ದಿನ ಮಾತಾಡ್ತಾರೆ, ಆಮೇಲೆ ಬೇರೆ ಯಾರ್ದಾರು ವಿಷಯ ಸಿಕ್ಕಿದ್ರೆ ಅವ್ರ ಬಗ್ಗೆ ಮಾತಾಡ್ತಾರೆ. ನಮ್ಮೂರಿನ ಜನ ಯಾವ ನ್ಯೂಸ್ ಚಾನಲ್ ಕಡಿಮೆ ಇಲ್ಲ. ಇಲ್ಲ ಮಗ, ನಿನ್ನೆಲ್ಲ ಬಿಟ್ಟು ಹೋಗ್ತಿದ್ದೀನಿ ಅಂತ ಫೀಲ್ ಆಗ್ತಿದೆ. ಏಯ್, ನೀನೇನ್ ಫಾರಿನ್ಗೆ ಹೋಯ್ತಿದ್ಯಾ? ಸಿಟಿಗ್ ತಾನೆ? ನಾನು ಅವಾಗ ಬಂದು ನೋಡ್ಕೊಂಡು ಹೋಗ್ತೀನಿ ಬಿಡು. ಒಂದೊಳ್ಳೆ ಡೇಟ್ ನೋಡಿ ಮದುವೆ ಫಿಕ್ಸ್ ಮಾಡು, ನಮ್ಮನ್ನು ಕರಿ, ನಾವು ಬರ್ತೀವಿ. ನಾನು ಇಲ್ಲೇ ಹೇಳ್ಕೊಂತೀನಿ. ಒಳ್ಳೇದಾಗ್ಲಿ ಮಗ, ಬಾಯ್. ಮಗ, ನಾವಿಲ್ಲೇ ಹೇಳ್ಕೊತೀವಿ, ನಿಲ್ಸಿವ್ರೆ. ಹತ್ತಿದೆ, ಬರ್ಲಾ ಮಗ? ಇಷ್ಟೇನಾ? ಇದಕ್ಕೇನ ಬಿಟ್ಟು ಹೋಗ್ಬೇಡ ಅಂತಿದ್ದು. ಬಾಯ್. ನಿನಗೂ ಕೊಟ್ಟಿದ್ದೀನಿ, ಇಸ್ಕೋ. ರೈಟ್ ರೈಟ್. ಏನ್ರಿ ಇದು? ನೀವೇ ಇಷ್ಟೊಂದು ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಹೆಂಗೆ? ಯಾಕೋ ನಂಗೆ ಸರಿಯಾಗಿ ಉಸಿರಾಡೋಕ್ಕೂ ಆಗ್ತಾ ಇಲ್ಲ. ಈ ಜಾತಿ ಧರ್ಮಗಳು ಅಂತ ಹುಟ್ಕೊಂಡು ಮನುಷ್ಯನ ಸಂಬಂಧನೇ ಹಾಳಾಗೋಯ್ತು. ಈ ಧರ್ಮಗಳು ಮುಖ್ಯನಾ, ಮನುಷ್ಯ ಸಂಬಂಧ ಮುಖ್ಯನಾ? ಒಂದು ಅರ್ಥ ಆಗ್ತಿಲ್ಲ. ನಮ್ಮ ಮಗಳೇ ನಮ್ಮ ಜೊತೆಗಿಲ್ಲ, ನಮ್ಗಿನ್ ಯಾರೇ? ಅಪ್ಪಾಜಿ, ನಿನಗ್ ನಾನಿಲ್ವಾ ಹುಲಿ ರಾಜ? ಚಿಕ್ಕ ಯಜಮಾನ್ರೆ, ಹುಲಿ ರಾಜ ಅಲ್ಲ, ರಾಜ ಹುಲಿ. ಏ ಮಾದಯ್ಯ, ನನ್ನ ಹೆಸರನ್ನೇ ಉಲ್ಟಾ ಇಟ್ಕೊಂಡವನೇ ಅವನು. ಅಪ್ಪಾಜಿ, ನಾನು ಸಿಟಿಗೆ ಹೋಗಿ ಅವನ ಜೊತೆ ಫೈಟ್ ಮಾಡಿ ಅಕ್ಕನ್ ಕರ್ಕೊಂಡ್ ಬರ್ತೀನಿ, ಓಕೆನಾ? ಆಯ್ತು ಕಣಪ್ಪ, ಮೊದ್ಲು ಚಡ್ಡಿ ಇಟ್ಕ, ಒತ್ತರಗೆ ಬಸ್ಗೆ ಹೋಗಿವಂತೆ. ನಾನ್ ಪ್ಯಾಂಟ್ ಹಾಕೊಂಡೆ ಬರ್ತೀನಿ. ಆಯ್ತಪ್ಪ, ಹೋಗು ಹೋಗು. ನನ್ನ ಮಗಳು ಎಲ್ಲಿದ್ದಾಳು? ಹೆಂಗಿದ್ದಾಳು? ಏನ್ ಮಾಡ್ತಾ ಇದ್ದಾಳು? ಮುಂದೆ ಫುಲ್ ಬಾಟ್ಲಿ ಇಡ್ಬಾರ್ದು. ಈ ಕಳ್ಳನ್ ಮಗನ್ ಮುಂದೆ ಎಷ್ಟೊಂದು ಚಿನ್ನ ಹಾಕೊಂಡ್ ಫೋಜ್ ಕೊಡ್ಬಾರ್ದು. ತೆಗೆ ನೀನ್ ಹಾಕೋತ್ರ ಬರ್ತಿದ್ಯಾ? ಹೋಗ, ಚುಚ್ಚು ಬಿಡ್ತೀನಿ, ಹೋಗ. ನೀ ತೆಗೆ, ಅದು ಅದು ತೆಗೆ, ಹೋಗ ಹೋಗ.
ಗಾಡ್, ನಿನ್ ಲೈಫಲ್ಲಿ ಇಷ್ಟೆಲ್ಲ ಆಗೋಯ್ತಾ? ನನ್ ಪ್ರಕಾರ ಮೋಸ್ಟ್ಲಿ ಲೀಲಾ ಅವ್ರ ಅಪ್ಪನೇ ನಿನ್ನನ್ನ ಹೊಡ್ಸಿ ಅವಳನ್ನ ಊರಿಗೆ ಕರ್ಕೊಂಡು ಹೋಗಿರ್ತಾರೆ. ಅವಳು 100% ಊರಲ್ಲೇ ಇರ್ತಾಳೆ. ಆ ದೇವ್ರು ನಿನ್ ಯಾವತ್ತೂ ಕೈ ಬಿಡಲ್ಲ. ನೀನ್ ಊರ್ಗ್ ಹೋಗ್ ನೋಡು, ಅವಳು ನೀನ್ ಸಿಕ್ಕೇ ಸಿಗ್ತಾಳೆ. ಸರಿ, ಹೋಗ್ಬರ್ತೀನಿ. ಚಾರ್ಲಿ ತಗೊಳ್ಳಿ. ಇಲ್ಲ ಪರವಾಗಿಲ್ಲ. ತಗೊಳ್ಳಿ, ಪರವಾಗಿಲ್ಲ. ಇಲ್ಲ ಪರವಾಗಿಲ್ಲ. ತಗೊಳ್ರಿ. ಏನೋ ಬ್ಯಾಡ್ ಸಿಚುಯೇಷನ್ ಆಗಿದ್ದಾಯ್ತು, ಎಲ್ಲ ಸರಿ ಹೋಗುತ್ತೆ. ಆಮೇಲೆ ವಾಪಸ್ ಕೊಡಿವ್ರಂತೆ. ಓಕೆ. ನಿಮ್ ಮದ್ವೆಗ್ ಮಾತ್ರ ನಮ್ಮನ್ನ ಕರ್ದೇ ಕರಿಬೇಕು, ಆಯ್ತಾ? ಹೌದು. ಖಂಡಿತ ಕರಿತೀನಿ. ಓಕೆ ಓಕೆ, ಥ್ಯಾಂಕ್ ಆಲ್ ಯು. ದ ಬೆಸ್ಟ್. ಬಾಯ್ ಬಾಯ್ ಬಾಯ್. ಅಜ್ಜಿ ಅಜ್ಜಿ ಚಾರ್ಲಿ ಮಾಮ ಬಂತು. ಹೌದಾ? ಚಾರ್ಲಿ ಬಾರೋ ಬಾ. ಹೇಗಿದ್ಯೋ? ಎಲ್ಲಿದ್ಯೋ ಇಷ್ಟು ದಿವಸ? ಅಲ್ಲ, ನಮ್ಮಿಬ್ರು ನೆನಪೇ ಆಗಲ್ವಾ ನಿನ್ಗೆ? ಅಮ್ಮ, ಲೀಲಾ ಬಂದಿದ್ಲಾ? ಸಾರ್ಥಕ ಆಯ್ತು ನೋಡು. ನೀನು ಮಗ ಮಗ ಅಂತ ಊಟ ತಿಂಡಿ ಬಿಡ್ತಾ ಇದ್ದೆ, ಆದ್ರೆ ಅವಳು ನೆನ್ಪಿಸ್ತಾ ಇದ್ದಾನೆ ನೋಡು. ಸಾರ್ಥಕ ಆಯ್ತು ಬಿಡಪ್ಪ. ಯಾಕೋ ಏನಾಯ್ತು? ಏನಾಯ್ತು ಏನಮ್ಮ? ಇನ್ನೇನಾಗ್ಬೇಕು? ಅವಳು ಅವಳಪ್ಪ ಸೇರ್ಕೊಂಡು ಏನೋ ಮಾಡ್ಸರಿ ಇವನ್ಗೆ ಅಷ್ಟೇ. ಬಾಯಿ ತೆರೆದ್ರೆ ಲೀಲಾ ಲೀಲಾ ಲೀಲಾ, ಲೀಲದಲ್ಲಿ ಲೀಲಾ ಆಗ್ಬಿಟ್ಟಿದ್ದಾನೆ ನೋಡು. ಅಮ್ಮ, ಲೀಲಾ ಬಂದೇ ಇಲ್ವೇನಮ್ಮ? ಚಾರ್ಲಿ ಒದತಿ ನೋಗು. ಇಲ್ಲಮ್ಮ ಏನಪ್ಪ? ಓ ಪಾರ್ವತಿ, ಮಾದಂಗೆ ನೀರ್ ಹಾಕ ಕೇಳೋ. ಪಂಚಾಯತಿ ಕಟ್ಟೆ ಹತ್ರ ಬರ್ತೀನಿ. ಆಯ್ತು, ಸರಿ. ಯಾಕೋ ಬಂದೆ? ನಮ್ ಮನೆನ ಸ್ಮಶಾನ ಮಾಡಿ ನಮ್ ಎದೆ ಮೇಲೆ ಗೋರಿ ಕಟ್ಟಿ ಈಗ ಹೂ ಹಾಕೋಕ್ ಬಂದಿದ್ಯಾ? ಯಾಕೋ ಬಂದೆ? ನಾನು ಇಲ್ಲ ನೋಡ್ಬೇಕಿತ್ತು, ಪ್ಲೀಸ್. ಎಲ್ಲ ಲೀಲಾ ಎಲ್ಲಿ? ಏನ್ ಮಾಡ್ದೆ ನನ್ನ ಮಗಳನ್ನ ಓಡಿಸ್ಕೊಂಡೋಗಿದ್ದು ಅಂತಲೇ ಈಗ ಹುಡುಕೊಂಬತ್ತಂಗ್ ನಾಟಕ ಆಡ್ತಾ ಇದ್ಯಾ? ಎಲ್ಲ ಲೀಲಾ ಎಲ್ಲಿ? ನನ್ನ ಮಗಳು ನಡಿ ಆಚೆ. ನಿಮ್ಮ ನೋಡಿದ್ದೀನ ಬುದ್ಧಿ ಕಲಿಬೇಕು. ಆದ್ರೆ ನೀವು ಆಡ್ತಿರೋ ಆಟಗಳು ನೋಡಿ ನಗ್ತಾವ್ರೆ. ನೋಡಿ, ತಾಳ್ಮೆಯಿಂದ ಇರಿ, ಯೋಚನೆ ಮಾಡಿ ಒಂದು ತೀರ್ಮಾನಕ್ಕೆ ಬನ್ನಿ. ಅಂಜಿ, ನೀನೇನು ಇಲ್ಲಿ? ನೀನ್ ಊರಿಗೆ ಬಂದಿದ್ದು, ಜಗಳ ಆಗಿದ್ದು, ವಾಪಸ್ ಊರಿಗೆ ಹೋಗ್ತಾ ಇರೋದು ಎಲ್ಲ ಗೊತ್ತಾಯ್ತು. ನೀನ್ ಇದೇ ಬಸ್ಸಲ್ಲಿ ಹೋಗ್ತಿರ್ತೀಯ ಅಂತ ಹಿಂದಿನ ಸ್ಟಾಪಲ್ಲೇ ಹತ್ಕೊಂಡೆ. ಮಲಗಿದ್ದಲ್ಲ, ಯಾಕೆ ಎಪ್ಸೋದನ್ ಸುಮ್ನ ಅದೇ. ಲೇ, ಹೋಗ್ಬೇಕಾದ್ರೆ ನೀನು ಲೀಲಾ ಜೊತೆಲೆ ಹೋದ್ರಿ ತಾನೆ? ಈಗ ನೀನೇ ಲೀಲಾ ನೋಡ್ಕೊಂಡ್ ಬಂದಿದ್ಯಾ? ಏನಾಯ್ತು? ಇಲ್ಲ ಮಗ, ನಾನು ಲೀಲಾ ಒಟ್ಟಿಗೆ ಇದ್ವಿ. ಇಷ್ಟೆಲ್ಲ ರಾಮಾಯಣ ಆದ್ರೂ ನನ್ಗೊಂದ್ ಮಾತು ಹೇಳಿಲ್ಲ ಅಲ್ಲ? ನಿನ್ ಪಾಲಿಗೆ ನಾವೆಲ್ಲ ಸತ್ತೋಗಿದೀವಾ? ನೋಡು, ನಿನ್ ಜೊತೆ ನಾನು ಬೆಂಗಳೂರಿಗೆ ಬರ್ತಿದ್ದೀನಿ, ನಡಿ ಇಬ್ರು ಸೇರ್ಕೊಂಡು ಹುಡ್ಕೋಣ. ಸರಿ ಸರಿ. ನೀನ್ ಬಿದ್ದಿದ್ದು ಎಲ್ಲಿ, ಯಾವ ಜಾಗ ಅಂತ ಏನಾದ್ರು ಗೊತ್ತಾ? ಏನು ನೆನ್ಪಿಲ್ವಾ? ನನಗೆ ಪ್ರಜ್ಞೆ ಬಂದಾಗ ಒಂದ್ ಕಡೆ ಬಿದ್ದಿದ್ದೆ. ಸರಿ, ಅಲ್ಲಿಗೆ ಹೋದ್ರೆ ಏನಾದ್ರು ಕ್ಲೂ ಸಿಕ್ಕಿದ್ರು ಸಿಗ್ಬೋದು. ಹುಡುಗನ ಮಗ, ಈ ಮೆಮೊರಿ ಕಾರ್ಡ್ ನ ಮೊಬೈಲ್ಗೆ ಚೆಕ್ ಮಾಡೋಣ. ಅದೆಲ್ಲ ಬಿಟ್ಟಾಕು, ಮೊಬೈಲ್ ಎಲ್ಲಿದೆಯೋ? ಒಂದ್ ನಿಮಿಷ ಬಂದೆ. ಓಕೆ. ದೇವ್ರ ಪಿಕ್ಚರ್ ನೋಡಿ ತುಂಬಾ ದಿನ ಆಗಿದೆ. ಇದ್ರ ತುಂಬಾ ದೇವ್ರ ಪಿಕ್ಚರೇ ಇದು ಬಿಡ್ಲಪ್ಪ. ದೇವ್ರೇ, ಪ್ಲೇ ಮಾಡು.
ಮಗ ಇದ್ರಲ್ಲಿ ಬೇರೆ ಏನೋ ಇದೆಯಲ್ಲೋ, ಯಾವ್ದೋ ಅಂಡರ್ ವರ್ಲ್ಡ್ ಮ್ಯಾಟ್ರ್ ಇದ್ದಂಗಿದೆ. ಸ್ವಿಚ್ ಆಫ್ ಆಯ್ತು. ನೋಡು, ಇದೆಲ್ಲ ನೋಡ್ತಾ ಇದ್ರೆ ತುಂಬಾ ಡೇಂಜರ್ ಅಂತ ಕಾಣಿಸುತ್ತೆ. ಯಾರಾದ್ರೂ ಒಳ್ಳೆ ಪೊಲೀಸ್ ಹತ್ರ ಕೊಟ್ಬಿಡೋಣ. ಒಳ್ಳೆ ಪೊಲೀಸ್ ಇದ್ದಿದ್ರೆ ಈ ತರ ಅನಾಹುತ ಆಗ್ತಿದ್ದೇನ? ಅಲ್ಲ, ಒಂದ್ ಒಳ್ಳೆ ಪೊಲೀಸ್ ಇದ್ರು ಅವ್ರನ್ನ ಹೆಂಗ ಹುಡ್ಕೋದು? ಇದಕ್ಕೆ ನನ್ನ ಹತ್ರ ಒಂದು ಒಳ್ಳೆ ಐಡಿಯಾ ಇದೆ, ನಡಿ. ಸರಿ ಬಾವಣ. ಗುಡ್ ಮಾರ್ನಿಂಗ್ ಆಫೀಸರ್. ಹೆಸರು ಸರ್, ನಮ್ಮೆಲ್ಲ ಸ್ಟಾಫ್ಗೂ ಸ್ಪೆಷಲ್ ಪವರ್ ಕೊಡಿ. ಈ ಇನ್ಫ್ಲೂಯೆನ್ಸ್ ಅನ್ನೋ ಪದ ಪೊಲೀಸ್ ಸ್ಟೇಷನ್ ಕಿವಿಗೆ ಬೀಳ್ದರ ತರ ಮಾಡಿ. MLA ಮಗ, MLC ಅಳಿಯ, MP ತಮ್ಮ, ಅಷ್ಟೇ ಯಾಕೆ ಕೌನ್ಸಿಲರ್ ಫ್ರೆಂಡ್ ಹೀಗೆಲ್ಲ ಹೇಳಿ ಪೊಲೀಸ್ ಅವ್ರನ್ನ ಹಲ್ಲಿಲ್ಲದ ಹುಲಿ ತರ ಮಾಡ್ತಿದ್ದಾರೆ. ನೋಡಿ ಸರ್, ತಪ್ಪು ಯಾರೇ ಮಾಡಿರ್ಲಿ ಅವ್ರ ಮೇಲೆ FIR ಮಾಡುವಂತ ಅವಕಾಶ ಮಾಡ್ಕೊಡಿ. ಅವಾಗ ಗೊತ್ತಾಗುತ್ತೆ ಪೊಲೀಸ್ ಪವರ್ ಏನು ಅಂತ. ಮಗ, ನನಗೇನೋ ಇವನೇ ಕರೆಕ್ಟ್ ಆಫೀಸರ್ ಅನ್ಸುತ್ತೆ ಅಲ್ವಾ? ಆದ್ರೆ ಇವ್ರನ್ನ ಹೆಂಗೋ ಹಿಡಿಯೋದು? ನನ್ನ ಮೊಬೈಲ್ ಕರೀತಿರಲ್ಲ, ಎಷ್ಟಾಗ್ತಿದ್ಯಾ ನಿಮ್ಗೆ? ಕೊಡ ಮೊಬೈಲ್ ನ ಕೊಡ. ಸರ್ ಸಾರಿ ಸರ್, ನಿಮ್ ಮೊಬೈಲ್ ಅಂತ ಗೊತ್ತಿರಲಿಲ್ಲ ಸರ್. ಸಾರಿ ಸರ್, ಪ್ಲೀಸ್ ಸರ್. ಲಾಟಿನೂ ಕದೀತಿದ್ವಿ. ಕಳ್ಳನ್ ಮಕ್ಕಳ ನಡಿರೋ ಸ್ಟೇಷನ್. ಇವ್ರು ಒಳ್ಳೆಯವರು ಅಡಿನಿಲ್ಲ. ನನ್ ತೊಡೆ ದಪ್ಪ ಇಲ್ಲ ಏನ್ ಎಗರಾಡ್ತಾನೆ. ನಮಸ್ಕಾರ ಸರ್. ಯಾರೇ ಅವರು? ಮೊಬೈಲ್ ಕಳ್ರು ಸರ್. ನನ್ ಮೊಬೈಲ್ ಕತ್ತಾರೆ. ಎಷ್ಟು ದಿಮಾಕ್ ಇರ್ಬೇಕು ನನ್ನ ಮಕ್ಳಿಗೆ. ಈ ನನ್ನ ಮಕ್ಕಳು ಫೋಟೋ ತೆಗೆದು ಬೋರ್ಡ್ ಹಾಕಿ ಫೋಟೋ ತೆಗಿತಾರೆ. ಮಕ್ಕ ಮುಂಚೆ ಯಾರಿಗೂ ಮಕ್ಕಳೇ ಇಲ್ಲ ಅನ್ಸುತ್ತೆ. ಬಂದವರೆಲ್ಲ ನಮ್ಮನ್ನ ನನ್ನ ಮಕ್ಕಳೇ ಅಂತವೆ. ಸುಮ್ಮನೆ ಕೂತ್ಕೊಡು, ತಿರ್ಗ ಬಂದ್ರೆ ಕಷ್ಟ. ಏನು ಇಲ್ಲ ಸರ್. ರೇ ಆನಂದ್ ಸರ್, ಅವ್ರಿಗೊಂದ್ ರೌಂಡ್ ಟಿಫನ್ ಕೊಡ್ರಿ. ಎಸ್ ಸರ್. ಮಗ ಟಿಫನ್ ಕೊಡ್ತಾರಂತೆ, ಬಾವಗನ. ನನಗೆ ಹೊಟ್ಟೆ ಹಸ್ತಿಲ್ಲ, ನೀನ್ ಹೋಗ್ಬಾ. ನಿಂದು ನಾನೇ ತಿನ್ಕೊಂಡ್ ಬಂದ್ಬಿಡ್ತೀನಿ. ಸರಿ ಹೋಗು. ಬಡ್ರು ಸರ್, ನಂಗೆ ಅತ್ತೋ ಅಲ್ಲ ವಡೆ ಅಂದ್ರೆ ತುಂಬಾ ಇಷ್ಟ ಸರ್. ನೀನ್ ಕೂತ್ಕೊಳ್ಳೋ ಮೂಲೆಯಲ್ಲಿ. ನಕ್ರ ಮಾಡಿದ್ರೆ ಕಾಲ್ ಮುಡ್ದ ಸುಮ್ಮನೆ ಮಕ್ಕಳಿಗೆ ಇನ್ನೂ ವಾಂಚಬೇಕಾಯ್ತು. ಚೆನ್ನಾಗಿ ಟಿಫನ್ ಕೊಟ್ರಾ? ಟಿಫನ್ ಅಂದ್ರೆ ಇದು ಅಂತ ಹೇಳ್ಬೇಕು ತಾನೆ ಮಗ. ಟಿಫನ್ ಈ ರೇಂಜ್ಗಿದೆ, ಊಟ ನೆನ್ಸ್ಕೊಂಡ್ರೆ ಬೀಜ ಬಾಯಿಗೆ ಬರ್ತೈತೆ. ನಡೀಲಿಂದ ಹೋಗ್ಬಿಡವ. ಅಯ್ಯೋ ಸುಮ್ಮನೆ ಮಗ, ಆಫೀಸರ್ ಬರೋ ಟೈಮ್ ಆಯ್ತು. ಸರ್ ನಮಸ್ಕಾರ ಸರ್. ಯಾರ್ರೀ ಇವರು? ಸರ್ ಮೊಬೈಲ್ ಕಾರ್ಡು ಸರ್. ಸರ್ ನಾವ್ ಹಂಗಲ್ಲ ಸರ್, ನಾವ್ ನಿಮ್ಮನ್ನ ನೋಡಕ್ ಬಂದಿರೋದು. ಹೌದು ಸರ್. ಏನ್ ವಿಷಯ? ವಿಷಯ ತುಂಬಾ ಇದೆ, ಪರ್ಸನಲ್ ಆಗಿ ಮಾತಾಡ್ಬೇಕಿತ್ತು ಸರ್. ಇಲ್ಲ ಪ್ಲೀಸ್ ಸರ್, ಪ್ಲೀಸ್ ಸರ್, ಕೂತ್ಕೊಳ್ಳಿ. ಪ್ಲೀಸ್ ಕೂತ್ಕೊಳ್ಳಿ. ಕೇಳಿಸ್ಕೊಂಡೆ, ಎಲ್ಲ ಕೇಳಿಸ್ಕೊಂಡೆ. ಇವರಿಬ್ಬರಿಗೂ ಮದುವೆ ಮಾಡಿಸೋ ಜವಾಬ್ದಾರಿ ನಿಮ್ದು. ಆಯ್ತು ಸರ್, ನಿನ್ನ ಮದುವೆನ ನಾನ್ ಮಾಡಿಸ್ತೀನಿ. ಕಾಳಿಂಗ, ಇದ್ರಲ್ಲಿ ನಿನ್ ಇಡೀ ಜಾತಕನೇ ಅಡಗಿದೆ ಕಾಳಿಂಗ. ನಿನ್ನ ಅದೃಷ್ಟ ಚೆನ್ನಾಗಿತ್ತು, ಅದಕ್ಕೆ ರೊಟ್ಟಿ ಜಾರಿ ನನ್ ತಟ್ಟೆ ಬಂದ್ ಬಿತ್ತು. ನನ್ನಿಂದ ಇಷ್ಟೆಲ್ಲ ನೆಟ್ವರ್ಕ್ ಕೆಲಸ ಮಾಡ್ತಿದ್ಯಾ? ಇದನ್ ಕೊಟ್ಟಿದ್ ಯಾರು? ಚಾರ್ಲಿ ಅಂತ, ಆ ಹುಡ್ಗಿ ಲವರು. ನನ್ ಮಗ ಇನ್ನೂ ಬದುಕ ಇದಾನ? ಬಾಸ್, ನನ್ನ ಮಗನ್ ನಾನು ಎತ್ಬಿಡ್ತೀನಿ ಬಿಡಿ ಬಾಸ್. ಬೋಲೋ ಕಾಲಿಂಗ. ಬಾಸ್, ಆ ಹುಡುಗಿ ಲವರ್ ಇನ್ನು ಬದುಕೇ ಇದ್ದಾನೆ. ಐ ಕಾಲಿಂಗ, ಕ್ಯಾ ಬಾತ್ ಕರ್ ರಹಾ ಹೈ ತು? ಅಷ್ಟೇ ಅಲ್ಲ ಬಾಸ್, ನಮ್ ಸೀಕ್ರೆಟ್ನೆಲ್ಲ ಶೂಟ್ ಮಾಡಿ ಆ ACPಗೆ ಮೆಮೊರಿ ಕಾರ್ಡ್ ತಂದು ಕೊಟ್ಟಿದ್ದಾನೆ ಬಾಸ್. ಕಾಯ ವೋ ಮೆಮೊರಿ ಕಾರ್ಡ್? ನನ್ನ ಹತ್ರನೇ ಇದೆ ಬಾಸ್. ಮೆಮೊರಿ ಕಾರ್ಡ್ ಕೋ ಧ್ಯಾನ್ ಸೆ ರಖೋ ತುಮಾರೆ ಪಾಸ್. ನಾನು ಇಂಡಿಯಾಕ್ಕೆ ಹೋಗ್ಲೇಬೇಕು. ಅವನು ಇಲ್ಲಿಗೆ ಬರೋಕ್ಕಿಂತ ಮುಂಚೆ ನೀವು ಇಲ್ಲಿಗೆ ಬರೋದು ಒಳ್ಳೇದು ಬಾಸ್. ಹಮಾರಿ ಶಾದಿ ಕಾ ತಯಾರ್ ಕರೋ. ಏನೋ ಪೊಲೀಸ್ ಅಂತ ಬಂದ್ರೆ ಇರೋ ಸಾಕ್ಷಿನೂ ಹೋಯ್ತಲ್ಲ. ನನ್ನನ್ನು ಆಚೆ ಬಿಟ್ಬಿಟ್ಟು ನೀನ್ ಒಬ್ಬನೇ ಒಳಗೆ ಕರ್ಕೊಂಡು ಹೋದಾಗ್ಲೇ ಡೌಟ್ ಆಯ್ತು. ನನ್ನ ಮಗ ನಮ್ಮ ಪಾಲಿಗೆ ಶಂಕರ್ IPS ಸಾಂಗ್ಲಿ ಅನ್ನೋ ಆಯ್ತಾನಾದ್ರೂ ವಜ್ರಮುನಿ ಆಗ್ಬಿಟ್ಟ. ಏನಾದ್ರೂ ಮಾಡೋಂಜಿ, ಲೀಲಾ ಹುಡುಕ್ಬೇಕು. ಮಗ, ಹೆಂಗಾದ್ರೂ ಮಾಡಿ ಲೀಲನ್ನ ಹುಡುಕ್ಲೇಬೇಕು. ನೋಡು, ಇಬ್ರು ಒಟ್ಟಿಗೆ ಹುಡುಕಿದ್ರೆ ಆಗಲ್ಲ. ನಾಳೆಯಿಂದ ನೀನ್ ಬೇರೆ ಕಡೆ ಹುಡ್ಕೊ, ನಾನ್ ಬೇರೆ ಕಡೆ ಹುಡುಕ್ತೀನಿ. ಅದನ್ನೆಲ್ಲ ಬಿಟ್ಟಾಕು, ತಪ್ಸ್ಕೊಳ್ಳೋದು ನೋಡಲ್ಲ ಫಸ್ಟ್.
ನನ್ ಮಕ್ಳು ನನ್ ಮೊಬೈಲ್ ಹೊಡ್ಕೊಂಡು ಹೋಗ್ಬಿಟ್ಟ. ಹಿಡ್ಕೊಂಡ್ರೆ ಯಾರಾದ್ರಲ್ಲಿ ಗೇಟ್ ಹತ್ರ ಹಿಡ್ಕೊಂಡು. ಸ್ವಾಮಿ ಅನ್ನದಾತ ಪ್ರಭುಗಳೇ, ದಯವಿಟ್ಟು ಒಂದು ದೊಡ್ಡ ಕಳ್ಳ ನೋಟಿದ್ರೆ ಆಗ್ತೀರಾ? ಹೋಗಯ್ಯೋ ಸುಮ್ನೆ, ನಾನಿರೋ ಟೆನ್ಷನ್ ಇವನ್ ಬೇರೆ. ಅರ್ಥ ಆಯ್ತಾ? ನೀನೇನು ಇಲ್ಲಿ ಇಷ್ಟು ದಿವಸ ಎಲ್ಲೋಗ್ಬಿಟ್ಟಿದ್ದ? ಏನೋ ಹಿಂಗಾಗ್ಬಿಟ್ಟಿದ್ಯಾ? ಎಲ್ಲೋಗಿದ್ಯಾ? ಲೇ ಗಜನಿ ತರ ಇದ್ದವನು ಕಬಾಲಿ ತರ ಆಗ್ಬಿಟ್ಟಿದ್ಯಲ್ಲ. ನಾನ್ ಯಾರಂತ ನಿನ್ ಗೊತ್ತಾ? ನೀನ್ ಯಾರು ಅಂತ? ಲೇ ನೀನ್ ಬೇಕಾದ್ರೆ ನಿಮ್ಮ ಅಪ್ಪ ಅಮ್ಮನ ಮರಿಬಹುದು, ಆದ್ರೆ ನನ್ನ ಮಾತ್ರ ಮರೆಯಕ್ ಸಾಧ್ಯನೇ ಇಲ್ಲ. ನಾನ್ ಗೊತ್ತಿರ್ಬೇಕಂದ್ರೆ ನಿಂಗೆ ಲೀಲಾನು ಗೊತ್ತಿರ್ಬೇಕಾನೆ. ಎಲ್ಲೂ ಲೀಲಾ ಪ್ಲೀಸ್ ಹೇಳು. ಯಾವ ಲೀಲನೋ? ರಾಮ್ ಲೀಲನ? ಯಾವ ಲೀಲನಪ್ಪ? ನೋಡು ಲೀಲಾ ಗೊತ್ತು ತಾನೆ? ಈ ಡಿಪಾರ್ಟ್ಮೆಂಟ್ ನಮ್ದಲ್ಲಪ್ಪ. ಇದನ್ನೇನಿದ್ರು ರಮ್ಮಿನೇ ವಿಚಾರಿಸ್ಬೇಕು. ರಮ್ಮಿನಾ? ಅವನಲ್ಲಿ ಸಿಗ್ತಾನೆ. ಅವನು ಬರ್ತಾನೆ, ನೀನೇನ್ ಭಯ ಬಿಡ್ಬೇಡ, ನೀನು ಖಂಡಿತ ಸಾಯಿಸ್ರ ಅವನ. ನೀನೆಷ್ಟೇ ಹತ್ರನು ಸತ್ತಿರೋನು ಎದ್ದು ಬರಲ್ಲ. ನಿನ್ಗೋಸ್ಕರ ಅವನೇನಾದ್ರೂ ಬಂದ್ರೆ ಇದೇ ಗತಿ. ಆ ಬಾಡಿನ ಪಾರ್ಸಲ್ ಮಾಡ್ರೋ. ಆಯ್ತಣ್ಣ. ಓ ಲಾರ್ಡ್ ಜೀಸಸ್, ಪ್ಲೀಸ್ ಬ್ಲೆಸ್ ಮೈ ಚೈಲ್ಡ್. ಈ ಪವಿತ್ರಾಲಯಕ್ಕೆ ಬಂದ ಮೇಲೆ ಈ ಪ್ರಭುವಿನ ಕೃಪೆ ಸದಾ ಇರ್ತದೆ, ಚಿಂತಿಸಬೇಡ. ಕಾಳಿಂಗನ ಸಾಮ್ರಾಜ್ಯನ ಸರ್ವನಾಶ ಮಾಡಬೇಕು ಅಂತ ನಾನು ಕಷ್ಟಪಟ್ಟಿದ್ದೆಲ್ಲ ನಿನ್ನಿಂದ ನಾಶ ಆಗೋಯ್ತು. ಈಗ್ಲಾದ್ರೂ ಮನುಷ್ಯನಾಗು, ನಾನು ಅರ್ಥ ಮಾಡ್ಕೋ. ನಾನು ಮನುಷ್ಯ ಆಗಿದ್ದೀನಿ. ನನ್ನ ಮಗಳನ್ನ ಹಾಳು ಮಾಡಿದ ಮೇಲೆ ಅದ್ರ ನೋವೇನು ಅಂತ ನನಗೆ ಉಪ್ಪು ತಿಂದ್ಮೇಲೆ ನೀರು ಕುಡಿಬೇಕು ಅಂತಾರೆ. ಆ ದೇವ್ರು ನನಗೆ ಸರಿಯಾಗಿ ನೀರು ಕುಡಿಸ್ದ. ನನಗಿದಾಗಬೇಕಾಗಿತ್ತು. ಹೌದು, ನೀನು ಅನ್ಕೊಂಡಂಗೆ ಆ ಚಿಪ್ಪು ಅವ್ರ ಕೈ ಹೋಗೋದಕ್ಕೆ ನಾನು ಕಾರಣ ಅಲ್ಲ. ಆ ಚಿಪ್ಪನ್ನ ನಾನು ಹುಡುಕ್ತೀನಿ. ಅದೃಷ್ಟ ಅವನ್ ಸಾಯ್ಬೇಕು, ಅವನ್ ಸಂಹಾರ ಆಗೋದಕ್ಕೆ ನಾನು ನಿನ್ ಸಂಪೂರ್ಣ ಸಹಾಯ ಮಾಡ್ತೀನಿ. ನಂಬು ಪ್ಲೀಸ್ ಪ್ಲೀಸ್.
ಹೇಳ್ದ ಹಾಗೆ ಎಲ್ಲ ರೆಡಿ ಮಾಡ್ಸಿದೀನಿ. माशाल्लाह क्या दिख रही है बिल्कुल चांद का टुकड़ा मेरी प्यारी. ನೀನ್ ಏನಾದ್ರೂ ಮಾಡ್ಕೋ, ಎಲ್ಲಾದ್ರೂ ಕರ್ಕೊಂಡು ಹೋಗು, ನನ್ ಚಾರ್ಲಿ ಬಂದೇ ಬರ್ತಾನೆ. ನಿಮಗೆಲ್ಲ ಐತೆ. देखो ये क्या कह रही है. ಎಲ್ಲಿ ಹೋದ್ರು ಈ ನನ್ ಮಕ್ಕಳು? ನೀನೇನು ಅಲ್ಲಿ? ಇವ್ರು ಮಾಡಿರೋ ಫೈಟ್ಗೆ ನಾನು ಫ್ಯಾನ್ ಆಗ್ಬಿಟ್ನಲ್ಲ. ಹೆಂಗ್ ಹೊಡ್ದ ಗೊತ್ತಾ? ಏನು? ಚಾಲಿ, ಇವನನ್ ಮಾತ್ರ ಬಿಡ್ಬೇಡ, ಹೊರತು ಸಾಯಿಸು. ಇವನು ನನ್ನನ್ನು ಹೊಡೆಯೋ ಗಂಡಸ. ಹೈಟು ವೈಟು ಇದೀನಿ ಅಂತ ಮೆರಿತಾ ಇದೆಯಲ್ಲ, ನೀನ್ ಹೆಂಗಾದ್ರೂ ಇರೋ. ಇವನು ನಿನ್ನ ಒಂದೇ ಒಂದು ಏಟಲ್ಲಿ ಹೊಡೆದು ಬೀಳಿಸ್ಲಿಲ್ಲ ಅಂದ್ರೆ ನೀನ್ ಯಾರಿಗೆ ಹೇಳ್ತೀಯ ಅವ್ನ ಮದ್ವೆ ಆಗ್ತೀನಿ. ಅದು ನೋಡಿ ಬರೋಣ ಒಂದು ಚಾಲೆಂಜ್. ಬಿಡ್ಬೇಡ ಇವನ್ನ. ಚಾಲಿ ಎದ್ದಾಳು, ಚಾಲಿ 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 ಎದ್ದಾಳು.
ಅವನನ್ನೇನೋ ಮಾಡ್ಬೇಡ. ಅವನು ನನ್ನ ಮದುವೆ ಆಗೋಷ್ಟು ಪ್ರೀತಿ ಮಾಡಿದ್ದಕ್ಕೆ ನಾನ್ ಸೇಫ್ ಆಗಿದ್ದೆ. ನಾನು ಮಾಡಿರೋ ಪಾಪಕ್ಕೆ ಆ ದೇವ್ರೇ ಶಿಕ್ಷೆ ಕೊಡ್ತಾನೆ. 5 ಕಂಟ್ರಿಗೆ ಬೇಕಾಗಿರೋ ಕಂತ್ರಿ ನೀನು ನಡಿ. ತುಜೆ ನೈ ಚೋಡುಂಗ. ಚಾರ್ಲಿ ಹೇಗಿದೆಯಮ್ಮ? ಚಾರ್ಲಿ ನೋಡು ಹೆಂಗಾಗೋಗ್ಬಿಟ್ಟಿದ್ಯಾ, ಇಷ್ಟು ಸರ್ಗೋಗ್ಬಿಟ್ಟಿದ್ಯಾ. ನಿಮ್ ನೆನ್ಪಲ್ಲ ಇವ್ರು ಚೆನ್ನಾಗಿರ್ಲಿ. ನೆಮ್ಮದಿ ಇಲ್ದಂಗಾಗಿದೆ. ಮನೆಗ್ ಬಾರೋ. ನಿಮ್ಮಣ್ಣ ಬದ್ಲಾಗಿದ್ದಾನೆ, ಅವ್ನ್ ಮೊದಲು ತರ ಇಲ್ಲ. ಮನೆಗ್ ಬಾರೋ. ಅಮ್ಮ, ನಿಮಗೆ ನೀವೇ ಕಟ್ಕೊಂಡಿರೋ ಧರ್ಮ ಜಾತಿ ಅನ್ನೋ ಕರ್ಮ ಕಾರಣದಲ್ಲಿ ನಾನು ಬರಲ್ಲಮ್ಮ. ಆ ನಾಟಕದ ಪ್ರಪಂಚ ನಂಗೆ ಬೇಡಮ್ಮ. ಧರ್ಮದ ಮದ ತುಂಬಿರೋ ಈ ಸಮಾಜದಲ್ಲಿ ಪ್ರೀತಿ ತುಂಬಿರೋ ಈ ಸಾಮ್ರಾಜ್ಯ ಕಟ್ತೀನಿ. ಫ್ರೆಂಡ್ಸ್, ಧರ್ಮ ಮತ ಜಾತಿ ಏನು ನೋಡ್ಬೇಡಿ, ಎಲ್ಲರನ್ನೂ ಪ್ರೀತಿ ಮಾಡಿ. ಲವ್ ಯು. ನೀರು ತೋರಣದಿ ಸಡಗರ ಮದನ ಮಾತಿನ ಸುಮಧುರ Action!